ಹಾಯ್ ಫ್ರೆಂಡ್ಸ್, ನಮಸ್ತೆ. ಒಂದೇ ಮಾತರಂ. ಸ್ವಾಗತ ಸುಸ್ವಾಗತ ನಿಮ್ಮೆಲ್ರಿಗೂ ಕೂಡ. ಓಕೆ, ಸೊ ವಿಶಿಷ್ಟವಾದ ಒಂದು 79ನೇ ಸ್ವತಂತ್ರೋತ್ಸವನ ನಾವು ಸೆಲೆಬ್ರೇಷನ್ ಮಾಡಿ ಬಂದಿದ್ದೀವಿ. ಓಕೆ, ಸೊ ಈ ಒಂದು ವಿಶಿಷ್ಟವಾದಂಥ ಸ್ಪೆಷಲ್ ಎಪಿಸೋಡ್ಗೆ ನಿಮ್ಮೆಲ್ಲರೂ ಕೂಡ ಹಾರ್ದಿಕವಾಗಿ ಸ್ವಾಗತ ಕೊಡ್ತಾ ಇದ್ದೀನಿ. ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ದಿನ ಮೋಸ್ಟ್ ಮೆಮೊರಬಲ್ ಆಗಲಿ ಕೊಟ್ಟಿದೆ. ಈ ಒಂದು ಮೆಮೊರಬಲ್ ಡೇನಲ್ಲಿ ನಿಮ್ಮ ಎಲ್ಲರನ್ನೂ ಕೂಡ ನಿಮ್ಮ ಟೀಮ್ ಸಮೇತ, ನಿಮ್ಮ ಫ್ಯಾಮಿಲಿ ಸಮೇತ ಇನ್ವೈಟ್ ಮಾಡಲಿಕ್ಕೆ ನಾನು ತುಂಬ ಉತ್ಸುಕನಾಗಿದ್ದೀನಿ. ಒಂದು ರೌಂಡ್ ಚೆಕ್ ಮಾಡಿ ಇನ್ನು ಯಾರೆಲ್ಲ ಬರಬೇಕಾಗಿದೆ ಅವರಿಗೆ ಇನ್ವಿಟೇಷನ್ ಕೊಡಿ. ಇವತ್ತು ನಾಟ್ ಓನ್ಲಿ ಅಬೌಟ್ ಬಿಸ್ನೆಸ್ ಬಟ್ ಅಬೌಟ್ ಪೆಟ್ರಿಯಾಟಿಸಮ್. ಪ್ರತಿಯೊಬ್ಬರದ್ದು ಮಹಾಶಕ್ತಿ ಏನು, ಪ್ರತಿಯೊಬ್ಬರು ಕೂಡ ಯಾವ ಥರ ನಾವೆಲ್ಲರೂ ಕೂಡ ದೇಶಭಕ್ತರಾಗ್ಬೋದು, ನಾವೆಲ್ಲರೂ ಕೂಡ ಕಂಟ್ರಿಬ್ಯೂಷನ್ ಯಾವ ಥರ ಮಾಡ್ಬೋದು. ಸೊ ಏನೆಲ್ಲ ಇವತ್ತು ಸೋಲ್ಜರ್ಗಳು ಅಥವಾ ಸುಮಾರು 6 ಲಕ್ಷಕ್ಕಿಂತ ಜಾಸ್ತಿ ಜನ ನಮ್ಮ ಫ್ರೀಡಮ್ ಫೈಟರ್ಸು ನಮ್ಮ ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿದ್ದಾರೆ. ಅವರ ಜೀವನ ಸಾರ್ಥಕ ಆಗಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಕಿಂಚಿತ್ತಾದರೂ ಅಳಿಲು ಸೇವೆ ಮಾಡಬೇಕಾಗಿದೆ. ಸೊ ಅದಕ್ಕೋಸ್ಕರ ಇವತ್ತಿನ ಒಂದು ವಿಶೇಷವಾದ ಸಂಚಿಕೆಗೆ ತುಂಬ ಕಲಿತೀರ ಇವತ್ತು. ಅದೇ ಥರನೇ ನಿಮ್ಮೆಲ್ರಿಗೂ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಪ್ರತಿಯೊಬ್ಬರ ಒಂದು ದೇಶಭಕ್ತಿ ಪರಾಕಾಷ್ಠೆ ರೀಚ್ ಆಗ್ತಕ್ಕಂಥ ಒಂದು ದಿನ ಇವತ್ತು. ಎಲ್ರಿಗೂ ಇಷ್ಟ ಇರ್ತದೆ ಬೇಸಿಕಲಿ ನಾನು ದೇಶಕ್ಕೋಸ್ಕರ ಏನಾದರೂ ಸೇವೆ ಮಾಡಬೇಕು ಅಂತೇಳಿ. ಅದನ್ನು ಯಾವ ಥರ ಮಾಡಬೇಕು, ಬಿಸ್ನೆಸ್ಸಲ್ಲೂ ಕೂಡ ಸೇವೆ ಯಾವ ಥರ ಮಾಡಬೇಕು ಅನ್ನೋ ವಿಚಾರ ವಿಶಿಷ್ಟವಾಗಿ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಬರ್ತಾ ಇದ್ದೀನಿ. ಸೊ ಒಂದ್ಸಲ ಚೆಕ್ ಮಾಡಿ ಯಾರೆಲ್ಲ ಏನು ಬರಬೇಕಾಗಿದೆ, ಯಾರು ಮಿಸ್ ಆಗೋದು ಬೇಡ. ಸೊ ಈಗ ನಾನು ಸ್ಟಾರ್ಟ್ ಮಾಡ್ತೀನಿ. ಒಂದು ವಿಡಿಯೋ ಮುಖಾಂತರ ನಾನು ಸ್ಟಾರ್ಟ್ ಮಾಡ್ತೀನಿ. ಭಗತ್ ಸಿಂಗ್ ಲೆಜೆಂಡ್ಸ್ ಭಗತ್ ಸಿಂಗ್ ಅವರ ಒಂದು ಜೀವನದಿಂದ ವಿಶಿಷ್ಟವಾದಂತಹ ಒಂದು ಭಾವುಕರಾಗ್ತಕ್ಕಂಥ ಒಂದು ಚಂದ್ರಶೇಖರ್ ಆಜಾದ್, ಅದಾದ ನಂತರ ಭಗತ್ ಸಿಂಗ್ ಅವರ ಲೈಫಲ್ಲಿ ಏನು ಒಂದು 12 ನಿಮಿಷ ವಿಡಿಯೋ ಇದೆ, ಅದನ್ನು ಶಾರ್ಟ್ ಕಟ್ ಮಾಡ್ತೀನಿ ನಾನು. ಅವಶ್ಯಕತೆ ಇರ್ತಕ್ಕಂಥದ್ದನ್ನು ನಾನು ಪ್ಲೇ ಮಾಡ್ತೀನಿ. ಸೊ ಅವರೆಲ್ಲರ ಒಂದು ಚಿಕ್ಕ ವಯಸ್ಸಲ್ಲಿ ಅವ್ರ ಜೀವನನ ಯಾವ ಥರ ಮುಡುಪಾಗಿಟ್ರು, ಯಾವ ಥರ ನಮ್ಮೆಲ್ಲರ ಒಂದು ಅಭ್ಯುದಯಕ್ಕೋಸ್ಕರ, ದೇಶದ ಏಳಿಗೆಗೋಸ್ಕರ ಎಷ್ಟೆಲ್ಲ ಅವರು ಪ್ರಾಣತ್ಯಾಗ ಮಾಡಿದರು ಚಿಕ್ಕ ವಯಸ್ಸಲ್ಲೇ. ಯಾವ ರೀತಿ ನಮ್ಮೆಲ್ಲರಿಗೂ ಕೂಡ ಒಂದು ಮಾಡೆಲ್ ಆಗಿದ್ದಾರೆ, ವಿಶೇಷವಾದಂಥ ಒಂದು ಕ್ರಾಂತಿಕಾರಿಗಳಾಗಿದ್ದಾರೆ, ದೇಶಭಕ್ತರಾಗಿದ್ದಾರೆ ಅಂತಕ್ಕದ್ದು ನಿಜವಾಗ್ಲೂ ಅವ್ರ ಸ್ಟೋರಿ ನೋಡ್ತಾ ಇದ್ರೆ ನಮಗೆ ನಿದ್ದೆ ಬರಲ್ಲ. ಭಗತ್ ಸಿಂಗ್ ಅವ್ರಿಗೇನು ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇರಲಿಲ್ಲ. ಶ್ರೀಮಂತರ ಫ್ಯಾಮಿಲಿ, ಎಂಗೇಜ್ಮೆಂಟ್ ಆಗಿದೆ ಸುಂದರವಾದ ಯುವತಿ ಜೊತೆ, ಆದರೆ ಅದನ್ನು ಕ್ಯಾನ್ಸಲ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಸೊ ನಾನು ನಿನ್ನೊಬ್ಬನಿಗೋಸ್ಕರ ನನ್ನ ಜೀವನ ಅರ್ಪಣೆ ಮಾಡೋಕ್ಕಾಗಲ್ಲ, ಇಡೀ ದೇಶಕ್ಕೋಸ್ಕರ ನಾನು ಅರ್ಪಣೆ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡು ಅದನ್ನು ಕಂಪ್ಲೀಟ್ಲಿ ನಿಲ್ಲಿಸ್ತಾರೆ, ಕ್ಯಾನ್ಸಲ್ ಮಾಡ್ತಾರೆ ಎಂಗೇಜ್ಮೆಂಟನ್ನು. ಓಕೆ, ಏನೇನೆಲ್ಲ ಇವತ್ತು ಇಷ್ಟೆಲ್ಲ ಒಂದು ದೊಡ್ಡ ಒಂದು ಬಲಿದಾನ ಆಗಿದೆ ಅಂತ ಹೇಳಿದ್ರೆ, ಸೊ ನಾವೆಲ್ಲರೂ ಕೂಡ ಅದರ ಜವಾಬ್ದಾರಿ ತಗೋಬೇಕಾಗಿದೆ ಮೈ ಡಿಯರ್ ಫ್ರೆಂಡ್ಸ್. ಸೊ ಯಾವ ಥರ ಅಂತ ಹೇಳಿದ್ರೆ, ಈಗ ನಾವೆಲ್ಲರೂ ಕೂಡ ಯಾವ ರೀತಿ ನಾವು ಮುಂದೆ ಹೋಗಬೇಕಾಗಿದೆ ಅನ್ನೋದನ್ನ ನಾನು ನಿಮ್ಮೆಲ್ಲರಿಗೂ ಕೂಡ ಒಂದು ಕ್ಲಾರಿಟಿ ಕೊಡೋಕ್ಕೋಸ್ಕರ ಒಂದು PPT ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ ರೈಟ್, ಇದು ಹಿಂದಿನಲ್ಲಿದೆ, ನಥಿಂಗ್ ಟು ವರಿ. ಓಕೆ, ಈ ಆಜಾದಿ ಅನ್ನೋದು ಗುಲಾಮ್ಗಿರಿ ಯಾವಾಗ ಸ್ಟಾರ್ಟ್ ಆಗಿತ್ತು ಅಂತ ಹೇಳಿದ್ರೆ 23 ಜೂನ್ 1857 ಏನೆಲ್ಲ ಒಂದು ದಂಗೆ ಆಯಿತು, ಪ್ಲಾಸಿ ವಾರ್ ಅಂತೇಳಿ. ಓಕೆ, ಪ್ಲಾಸಿ ವಾರ್ ಅಂತೇಳಿ ಸ್ಟಾರ್ಟ್ ಆಯಿತು. ಅಲ್ಲಿಂದ ಈ ಥರದ ಒಂದು ಯುದ್ಧ ನಡೀತು. ಆ ಯುದ್ಧ ಯಾವ ಥರ ಇತ್ತು ಅಂತ ಹೇಳಿದ್ರೆ, ಸೊ ಯಾರು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಆ ಯುದ್ಧದಲ್ಲಿ ಆ್ಯಕ್ಚುಲಿ ರಾಬರ್ಟ್ ಕ್ಲೈವ್ ಅನ್ನೋ ಒಂದು ಆ ಟೈಮಲ್ಲಿ ಏನಾಗಿದ್ರು ಅವರು, ಇಂಗ್ಲೆಂಡು ಇಂಡಿಯಾಗೆ ಅವರು ಗವರ್ನರ್ ಆಗಿರ್ತಾರೆ. ಅವ್ರ ಹತ್ರ ಇದ್ದಿದ್ದು ಕಡಿಮೆ ಜನಸಂಖ್ಯೆ, 300 ಜನ ಮಾತ್ರ ಇರ್ತಾರೆ. ಅಲ್ಲಿ ಏನು ಸೈನಿಕರು ಇರ್ತಾರೆ ಆ ಪ್ಲಾಸಿ ಕದನ ಟೈಮಲ್ಲಿ. ಆ ಟೈಮಲ್ಲಿ ಇಂಡಿಯಾದಲ್ಲಿ ಸುಮಾರು 12,000 ಜನ ಏನಿರ್ತಾರೆ. ಆ ಒಂದು ಪ್ಲಾಸಿ ಕದನ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಂಡಿಯನ್ಸ್ ಸೋಲ್ಜರ್ಗಳು, ನಾಟ್ ಎಂಟೈರ್ ಪಾಪ್ಯುಲೇಷನ್, ಬರೀ ಸೋಲ್ಜರ್ಗಳು ನಿಂತ್ಕೊಂಡು ಒಬ್ಬೊಬ್ರು ಕಪಾಳ ಹೊಡೆದಿದ್ರೆ ಇಂಗ್ಲೆಂಡ್ ಅವರು ಖಾಲಿ ಮಾಡ್ತಾ ಇದ್ರು. ಆದರೆ ಏನಾಯ್ತು ಅಂತ ಹೇಳಿದ್ರೆ, ನಮ್ಮವರೇ ಚೂರಿ ಹಾಕ್ತಾರೆ ಅನ್ನೋ ರೀತಿಯಲ್ಲಿ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ರಾಬರ್ಟ್ ಕ್ಲೈವ್ ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ, ಪ್ಲಾಸ್ಟಿಕ್ ಅದನ್ನ ವಿನ್ ಆಗಬೇಕು ಅಂತ ಅನ್ಕೊಂಡು ಇಂಡಿಯಾದಲ್ಲಿ ಹೆಜ್ಜೆ ಇಡಬೇಕು, ಬಲಿಷ್ಠವಾದ ಹೆಜ್ಜೆ ಇಡಬೇಕು. ಏನು ಒಂದು ಈಸ್ಟ್ ಇಂಡಿಯಾ ಕಂಪ್ನಿ ಸ್ಥಾಪನೆ ಮಾಡಕ್ಕೆ ಬಂದಿದ್ದಾರೆ, ಅವ್ರು ಬಿಸ್ನೆಸ್ಗೋಸ್ಕರ ಬಂದಿದ್ರು. ಆದರೆ ಅವ್ರಿಗೆ ವಿಷನ್ ಇತ್ತು, ಅಟ್ ಎನಿ ಕಾಸ್ಟ್ ನಾವು ಇಂಡಿಯಾನ ಕ್ಯಾಪ್ಚರ್ ಮಾಡಬೇಕು, ಕಬ್ಜಾ ಮಾಡಬೇಕು ಅಂತ ಅನ್ಕೊಂಡು ನಿಂತ್ಕೊಂತಾರೆ. ಅಲ್ಲಿ ಮೀರ್ ಜಾಫರ್ ಅಂತೇಳಿ, ಓಕೆ, ಅವನಿಗೆ ಒಂದು ಆಸೆ ಹೊಡ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ಬಾಂಗ್ಲಾದೇಶನ ನಾವು ನಿನಗೆ ಬಾಂಗ್ಲಾದ ನವಾಬನ್ನಾಗಿ ಮಾಡ್ತೀವಿ ಅಂತೇಳಿ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ,
ಅವನು ಇಂಡಿವಿಜುವಲ್ ಆಗಿ ಅವನ ಒಂದು ಸ್ವಾರ್ಥದ ಬೇಳೆಕಾಳನ್ನ ಬೇಯಿಸ್ಕೊಳ್ಳೋಕ್ಕೋಸ್ಕರ ಅವನು ನಿಂತ್ಕೋತಾನೆ. ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಇನ್ನೇನು ನೋಡಲ್ಲ, ಅವನು ದೇಶ ಯಾವುದು ಕಾಣೋದಿಲ್ಲ ಅವನಿಗೆ. ನನ್ನ ಸ್ವಾರ್ಥ, ನಾನು ಅಲ್ಲಿ ಪದವಿಗೆ ಇರಬೇಕು, ನಾನು ಬಂಗಾಳದ ನವಾಬ್ ಆಗ್ಬೇಕು ಅಂತ ಅನ್ಕೊಂಡು ಎಲ್ಲರನ್ನೂ ಕೂಡ ಸೊ ಉಲ್ಟಾ ಮಾಡ್ತಾನೆ. ಸೊ ಯಾವುದೇ ಕಾರಣಕ್ಕೂ ನಾವು ವಿನ್ ಆಗಬಾರ್ದು. ಆದರೆ ಅವನು ಚಾಡಿ ಮಾತು ಹೇಳ್ತಾನೆ, ಇಂಡಿಯಾದವ್ರನ್ನ ನಮ್ಮನ್ನು ನಾವು ರಕ್ಷಣೆ ಮಾಡೋಕ್ಕಾಗಲ್ಲ, ಆದರೆ ಅವ್ರು ನಮ್ಮನ್ನ ಆಳ್ಲಿ ಪರವಾಗಿಲ್ಲ, ನಾವು ಸೋಲ್ಬೇಕು ಅಂತ ಅನ್ಕೊಂಡು ಅವ್ರು ಎಲ್ರಿಗೂ ಕೂಡ ಅಲ್ಲಿನ ಲೀಡರ್ಗಳನ್ನ ಅವ್ರನ್ನ ಬುಟ್ಟಿ ಹಾಕೋತಾನೆ. ಎಲ್ಲ ಮ್ಯಾಚ್ ಫಿಕ್ಸಿಂಗ್ ಆಗುತ್ತೆ ಆ ಕಾಲದಲ್ಲಿ. ಸೊ ಬರೀ 300 ಜನ ಇದ್ರೂ ಕೂಡ ಎಂಟ್ರಿನ ಗ್ರ್ಯಾಂಡ್ ಆಗಿ ತಗೋತಾರೆ. ಆ ಪ್ಲಾಸ್ಟಿಕ್ ಅದನ್ನ ಕಂಪ್ಲೀಟ್ಲಿ ಫ್ಲಾಪ್ ಆಗುತ್ತೆ. ಸೊ ಆ ಒಂದು ಅಲ್ಲಿಂದ ಗುಲಾಮ್ಗಿರಿ ಸ್ಟಾರ್ಟ್ ಆಗುತ್ತೆ. ಇಂಡಿಯಾದವ್ರದ್ದು ತುಂಬಾನೇ ಗುಲಾಮ್ಗಿರಿ. ಹತ್ತತ್ರ 200 ವರ್ಷ ನಮ್ಮ ದೇಶದ ಒಂದು ಏನಿತ್ತು ನಮ್ಮಲ್ಲಿ ಶಕ್ತಿ, ಅದನ್ನ ನಾವು ಕಳ್ಕೋತೀವಿ. ಸೊ ಆಜಾದಿನ ಕಳ್ಕೋತೀವಿ. ಸಮೃದ್ಧಿಯಾಗಿತ್ತು. ಭಾರತದ ಕಂಟ್ರಿಬ್ಯೂಷನ್ ಎಷ್ಟಿತ್ತು ಅಂತ ಹೇಳಿದ್ರೆ, ಇಂಡಿಯಾದ ಟೋಟಲ್ ಕಂಟ್ರಿಬ್ಯೂಷನ್ ಅಲ್ಲಿ 46% ಇತ್ತು. ಆವಾಗ್ಲೇನೆ 106 ಕಂಟ್ರಿ ಇತ್ತು. ಆದ್ರೂ ಕೂಡ 46% ಇಂಡಿಯನ್ GDP ಅಂಡ್ ಶ್ರೀಮಂತ ಸಮೃದ್ಧಿಯಾದ ದೇಶ ಆಗಿತ್ತು. ಆ ಟೈಮಲ್ಲಿ ಗುರುಕುಲ ಸಿಸ್ಟಮ್, ಸಾವಿರಾರು ಗುರುಕುಲ ಸಿಸ್ಟಮ್ ತುಂಬಾ ಪ್ರಖ್ಯಾತ ಆಗಿತ್ತು. ಅಗೈನ್ ಆ ಒಂದು ಗುರುಕುಲ ಸಿಸ್ಟಮ್ ಅನ್ನ ಬ್ರೇಕ್ ಮಾಡಿದವರು ಲಾರ್ಡ್ ಮೆಕಾಲೆ. ಯಾವ ತರ ಅವರು ಲಾರ್ಡ್ ಮೆಕಾಲೆ ಅಲ್ಲಿನ ಆಫೀಸರ್ಗೆ ಒಂದು ಪತ್ರ ಬರೀತಾರೆ, ಇಂಡಿಯಾದಲ್ಲಿ ಸಾವಿರಾರು ಗುರುಕುಲಗಳಿದೆ, ನಾವು ಈ ದೇಶದವ್ರನ್ನ ಕಬ್ಜಾ ಮಾಡಬೇಕು, ಅಟ್ಯಾಕ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿನ ಗುರುಕುಲ ಸಿಸ್ಟಮ್, ಇಲ್ಲಿನ ಎಜುಕೇಶನ್ ಹೆಂಗಿದೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಹುಲಿ ಸಿಂಹಗಳಿದ್ದಾಗಿದ್ದಾರೆ, ಎಲ್ಲರೂ ಕೂಡ ಕ್ರಾಂತಿಕಾರಿಗಳಿದ್ದಾರೆ. ಇವ್ರನ್ನ ನಾವು ಒಂದು ಆಕ್ರಮಣ ಮಾಡಬೇಕು ಅಂತ ಹೇಳಿದ್ರೆ ಇವ್ರ ಎಜುಕೇಶನ್ ಸಿಸ್ಟಮ್ನ ಹೊಡೆದಾಕ್ಬೇಕು. ಅವಾಗೇನು ಮಾಡ್ತಾರೆ, ಲಾರ್ಡ್ ಮೆಕಾಲೆ ಅಲ್ಲಿನ 3rd ರೇಟೆಡ್ ಎಜುಕೇಶನ್ ಸಿಸ್ಟಮ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅವ್ರಿಗೆ ಏನು ಬೇಕಾಗಿತ್ತು, ಕ್ಲರ್ಕ್ಗಳಾಗಬೇಕು, ಮ್ಯಾನೇಜರ್ಗಳಾಗಬೇಕು, ವರ್ಕರ್ಗಳಾಗಬೇಕು, ಓನರ್ಗಳು ಆಗಬಾರ್ದು. ಈ ಥರದ ಮೆಂಟಾಲಿಟಿ ಇರ್ತಕ್ಕಂಥ ಆರ್ಡಿನರಿ ಎಜುಕೇಶನ್ ಸಿಸ್ಟಮ್ನ 3rd ರೇಟೆಡ್ ಎಜುಕೇಶನ್ ಸಿಸ್ಟಮ್, 1st ಗ್ರೇಡ್ 2nd ಗ್ರೇಡ್ ಅನ್ನು ಅವ್ರು ಹಿಡ್ಕೋತಾರೆ. ಸೊ ಅಲ್ಲಿಂದ ಒಂದು ಇಂಗ್ಲೀಷ್ ಒಂದು ಅಡ್ವಾಂಟೇಜ್ ಆಯಿತು ಇಂಡಿಯಾದವರಿಗೆ. ಅಲ್ಲಿಗೆ ಮರಳಾಗ್ಬಿಟ್ರು ಜನ, ಅದೇ ದೊಡ್ಡದು ಅಂತ ಅನ್ಕೊಂಡು ತಗೊಂಡ್ರು. ಆದರೆ ಆಗ ಏನಾಯ್ತು ಅಂತ ಹೇಳಿದ್ರೆ, ಅದಕ್ಕಿಂತ ಹಿಂದೆ ಇಂಡಿಯಾ ಅತಿ ದೊಡ್ಡ ಯೂನಿವರ್ಸಿಟಿಗಳಿಗೆ ಹೆಸರುವಾಸಿಯಾಗಿತ್ತು. ಕಾಶಿ ವಿಶ್ವವಿದ್ಯಾನಿಲಯ ಆಗಿರ್ಬೋದು, ತಕ್ಷಶಿಲಾ ಯೂನಿವರ್ಸಿಟಿ ಆಗಿರ್ಬೋದು, ಇನ್ನೂ ದೊಡ್ಡ ಯೂನಿವರ್ಸಿಟಿಗೆ ಸಾವಿರಾರು ವಿದ್ಯಾರ್ಥಿಗಳು ವಿದೇಶದಿಂದ ಬರ್ತಾ ಇದ್ರು, ಪಾಶ್ಚಿಮಾತ್ಯ ದೇಶದಿಂದ. ಆದರೆ ಅದು ನಶಿಸಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಅದು ಒಂದು ದೊಡ್ಡ ದುರಂತನ ಅಂತ ಹೇಳ್ಬೋದು ಆ ಟೈಮಲ್ಲಿ. ಓಕೆ, ಸೊ ಅದಾದ ನಂತರ ಅದೇ ಥರ ಗುಲಾಮ್ಗಿರಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಏನಿದು ಆಜಾದಿ? ಓಕೆ, ಈ ಆಜಾದಿ, ಈ ಸ್ವತಂತ್ರ ಅನ್ನೋದು ನಮಗೆ ಸುಲಭವಾಗಿ ಸಿಕ್ಕಿದೆಯಾ ಮೈ ಡಿಯರ್ ಫ್ರೆಂಡ್ಸ್? ಯೋಚನೆ ಮಾಡಿ. ಖಂಡಿತ ಸುಲಭವಾಗಂತೂ ಸಿಕ್ಕಿಲ್ಲ. ಎಷ್ಟೋ ಜನಗಳ ಬಲಿದಾನ ಆಗಿದೆ. ಎಷ್ಟೋ ಜನಗಳು ಅವ್ರ ಜೀವನ ಮುಡುಪಾಗಿಟ್ಟಿದ್ದಾರೆ. ಅವರ ನೌಕರಿ, ಬಿಸ್ನೆಸ್, ಫ್ಯಾಮಿಲಿ ದೂರ ಇಟ್ಬಿಟ್ಟು ಅವರೆಲ್ಲರೂ ಕೂಡ ನಿಂತ್ಕೊಂಡಿದ್ದಾರೆ. ಹತ್ತತ್ರ 6 ಲಕ್ಷಕ್ಕಿಂತ ಜಾಸ್ತಿ ಜನ ಓಕೆ ಅವರು ಜೀವನ ತ್ಯಾಗ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಏನಾಗಿದ್ದಾರೆ ಅಂತ ಹೇಳಿದ್ರೆ, ಸೊ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಅವರು ಪ್ರಾಣ ತ್ಯಾಗ ಮಾಡಿದಕ್ಕೋಸ್ಕರ ಇವತ್ತು ನಾವು ಈ ಒಂದು ಫ್ರೀಡಮ್ನ ಎಂಜಾಯ್ ಮಾಡ್ತಾ ಇದ್ದೀವಿ. 6 ಲಕ್ಷ ಅಂತ ಹೇಳಿದ್ರೆ ಇದು ಸಣ್ಣ ಪುಟ್ಟ ನಂಬರ್ ಅಲ್ಲ. ಎಷ್ಟು ಫ್ಯಾಮಿಲಿ ಅನಾಥರಾಗಿದ್ದಾರೆ ಅನ್ನೋದನ್ನ ನೀವು ಯೋಚನೆ ಮಾಡಿ. ಓಕೆ, ಹುತಾತ್ಮರಾಗಿದ್ದಾರೆ ಅವರೆಲ್ಲರೂ ಕೂಡ. ಅದೇ ತರನೇ ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಭಗತ್ ಸಿಂಗ್ ಆಗಿರ್ಬೋದು, ರಾಣಿ ಲಕ್ಷ್ಮೀಬಾಯಿ ಆಗಿರ್ಬೋದು, ಚಂದ್ರಶೇಖರ್ ಆಜಾದ್, ಲಾಲಾ ಲಜಪತ್ ರಾಯ್, ಉಧಮ್ ಸಿಂಗ್. ಓಕೆ, ಅದೇ ತರನೇ ಇನ್ನು ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಿರ್ಬೋದು, ಸಾಕಷ್ಟು ಜನ, ಮಂಗಳ್ ಪಾಂಡೆ ಆಗಿರ್ಬೋದು. ಸೊ ನಮ್ಮ ಕರ್ನಾಟಕದಲ್ಲೂ ಸಾಕಷ್ಟು ಜನ ಅವರು ಒಂದು ಜೀವನ ತ್ಯಾಗ ಮಾಡಿದ್ದಾರೆ. ಓಕೆ, ಸೊ ಅವರೆಲ್ಲರ ಒಂದು ಬಲಿದಾನದಿಂದಾಗಿ ನಾವೆಲ್ಲರೂ ಕೂಡ ಇವತ್ತು ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧಿ, ಓಕೆ, ಇವರೆಲ್ಲರ ಒಂದು ಬಲಿದಾನದಿಂದ ಸಿಕ್ಕಿರ್ತಕ್ಕಂಥದ್ದು. ಎಸ್ಪೆಷಲಿ ಭಗತ್ ಸಿಂಗ್ ಈಗಾಗಲೇ ನೋಡಿದ್ದೀರಾ ನೀವು. 23ನೇ ವಯಸ್ಸಲ್ಲಿ ನಗನಗುತ್ತಾ ಖುಷಿಯಾಗಿ ಅವರು ಒಂದು ಪ್ರಾಣ ತ್ಯಾಗ ಮಾಡ್ತಾರೆ. ಒಂದು ಕ್ಷಣನೂ ಕೂಡ, 1 ಸೆಕೆಂಡ್ ಕೂಡ ಅವ್ರಿಗೆ ಯಾವುದೋ ರಿಗ್ರೆಟ್ ಇರೋದಿಲ್ಲ. ಓಕೆ, ಸೊ ಅದೇ ತರನೇ ಏನಿವತ್ತು ಚಂದ್ರಶೇಖರ್ ಆಜಾದ್ ಯಾವತ್ತು ಹೇಳ್ತಾ ಇರ್ತಾರೆ, ಆಜಾದ್ ಥಾ ಆಜಾದ್ ಹೂ ಅವ್ರ ಆಜಾದ್ ಹೀ ರಹುಂಗಾ. ಓಕೆ, ನಾನು ಯಾವತ್ತು ಕೂಡ ನಾನು ಆಜಾದ್ ಅಂದ್ರೆ ನಾನು ಫ್ರೀಡಮ್ ಅಲ್ಲಿ ಇದ್ದೆ, ನಾನು ಸ್ವಾತಂತ್ರ್ಯನ ಪಡೆದಿದ್ದೆ, ಸ್ವತಂತ್ರವಾಗಿದ್ದೀನಿ, ಸ್ವತಂತ್ರವಾಗೇ ಇರ್ತೀನಿ ಯಾವತ್ತು ಕೂಡ. ಯಾವುದೇ ಕಾರಣಕ್ಕೂ ನಾನು ತಲೆ ಬಗ್ಸೋದಿಲ್ಲ ಬ್ರಿಟಿಷ್ನವರಿಗೋಸ್ಕರ. ನನ್ನ ದೇಶ ಕೂಡ ಯಾವುದೇ ಕಾರಣಕ್ಕೂ ತಲೆ ಬಗ್ಸ್ಬಾರ್ದು ಅಂತೇಳಿ ಅವ್ರಿಗೆ ಒಂದು ನಂಬಿಕೆ ಇರ್ತದೆ. ಏನು ಅವರೇ ಶೂಟ್ ಮಾಡ್ಕೊಂಡು ಸಾಯ್ತಾರೆ. ಅವ್ರ ಜೇಬಲ್ಲಿ ಯಾವತ್ತು ಕೂಡ ಒಂದು ಗನ್ ಅಂದ್ರೆ ಒಂದು ಪಿಸ್ತೂಲ್ ಅಂಡ್ ಒಂದು ಗುಂಡು ಇರ್ತದೆ. ಎನಿ ಟೈಮ್ ಯಾರಾದ್ರೂ ನಾನು ಅಟ್ಯಾಕ್ ಮಾಡಕ್ ಬರ್ತಾರೆ ಅಂದ್ರೆ ಅವರ ಒಂದು ಗುಂಡಿನ ನಾನು ಸಾಯೋದಲ್ಲ, ನಾನೇ ಗುಂಡು ಹೊಡ್ಕೊಂಡು ಸಾಯ್ತೀನಿ ಅನ್ನೋ ಒಂದು ದೇಶಭಕ್ತಿನಲ್ಲಿ ಅವರು ಯಾವತ್ತು ಕೂಡ ಕನಸು ಕಾಣ್ತಾ ಇರ್ತಾರೆ. ನನ್ನ ಕೈಯಾರೆ ನಾನೇ ಸಾಯ್ತೀನಿ ಹೊರತು ಬ್ರಿಟಿಷ್ನವ್ರು ನಾನು ಸಾಯಿಸಬಾರ್ದು ಅಂತೇಳಿ. ಓಕೆ, ಸೊ ರೆಡಿ ಇರ್ತಾರೆ ಯಾವತ್ತು ಕೂಡ. ಅದೇ ತರನೇ ಅವ್ರ ಸಾವು ಅದೇ ತರನೇ ಆಗುತ್ತೆ. ಅದೇ ತರನೇ ಸೊ ಸುಭಾಷ್ ಚಂದ್ರ ಬೋಸ್ ಅವರು ಯಾವುದೇ ಕಾರಣಕ್ಕೂ ಲೈಕ್ ಸರೆಂಡರ್ ಆಗ್ಲಿಕ್ಕೆ ರೆಡಿ ಇರಲಿಲ್ಲ. ಆಲ್ ಓವರ್ ದ ವರ್ಲ್ಡ್, ಜಪಾನ್ ಆಗಿರ್ಬೋದು, ಬೇರೆ ಬೇರೆ ದೇಶಕ್ಕೆ ಹೋಗಿ ಅವರು ಚಿಕ್ಕ ವಯಸ್ಸಲ್ಲೇ ಒಂದು ಸಂಘಟನೆಯನ್ನು ಕ್ರಿಯೇಟ್ ಮಾಡ್ತಾರೆ. ಓಕೆ, ಸೊ ಒಂದು ನ್ಯಾಷನಲ್ ಆರ್ಮಿನ ಅವ್ರು ರೆಡಿ ಮಾಡ್ತಾರೆ. ಅಂಡ್ ಯಾವತ್ತು ಕೂಡ ಹೇಳ್ತಾ ಇರ್ತಾರೆ ಅವರು, ನಮ್ಮ ದೇಶದ ಭಾರತೀಯರು ಅವಾಗ ಸುಮಾರು ಓಕೆ, ಸೊ ಒಂದು ಸಣ್ಣ ಪಾಪ್ಯುಲೇಷನ್ ಇರ್ತದೆ, ಆದ್ರೂ ಕೂಡ
ಸೊ ಐ ಥಿಂಕ್ 25 ಕೋಟಿ ಆ ಟೈಮಲ್ಲಿ ಅವರೆಲ್ಲರಿಗೂ ಕೂಡ ಒಂದು ಕರೆ ಕೊಡ್ತಾರೆ, ನೀವೆಲ್ಲರೂ ಕೂಡ ಒಂದು ಹನಿ ರಕ್ತ ಕೊಡಿ, ನಾನು ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ದೇಶಕ್ಕೆ ಬೇಕಾಗಿರ್ತಕ್ಕಂಥ ಸ್ವಾತಂತ್ರ್ಯನ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವರು ಒಂದು ಸ್ಟ್ರಾಂಗ್ ಆಗಿ ಕರೆ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಅವರು ಸರೆಂಡರ್ ಆಗಬೇಕು ಅಂತ ಅನ್ಕೊಂಡಿರಲ್ಲ. ಈ ಬ್ರಿಟಿಷ್ ವಿರುದ್ಧ ನಿಲ್ಲಬೇಕು ಅಂತ ಹೇಳಿದ್ರೆ ನಮ್ಮ ಅಧಿಕಾರಕ್ಕೋಸ್ಕರ, ನಮ್ಮ ಹಕ್ಕಿಗೋಸ್ಕರ ದೊಡ್ಡದಾಗಿ ನಾವು ಹೋರಾಟ ಮಾಡಲೇಬೇಕು ಅಂತ ಹೇಳಿ ಎಲ್ಲ ಕಡೆಯಿಂದನೂ ಕೂಡ ಹಗಲು ರಾತ್ರಿ ಕಷ್ಟಪಡ್ತಿರ್ತಾರೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಒಂದು ಮಾದರಿಯಾಗಿರ್ತಕ್ಕಂಥ ಮಹಾನ್ ವ್ಯಕ್ತಿ. ಓಕೆ, ಸೊ ಅದೇ ಥರನೇ ಈಗ ಇನ್ನು ಕೂಡ ಸಾಕಷ್ಟು ವಿಚಾರಗಳು ನಾನು ಮೊದಲು ಮಾತಾಡ್ತೀನಿ, ಅದಾದ ನಂತರ ನಿಮ್ಗೆ ಪ್ರಶ್ನೆ ಹಾಕ್ತೀನಿ. ನಮ್ಮಲ್ಲಿ ದೊಡ್ಡ ದೊಡ್ಡ ಮಹಾನ್ ಕ್ರೀಡಾ ಪಟುಗಳು ಬಂದಿದ್ದಾರೆ. ಧ್ಯಾನ್ ಚಂದ್ ಅವರು ಪ್ರಸಿದ್ಧ ಹಾಕಿ ಲೆಜೆಂಡರಿ ಪ್ಲೇಯರ್. ಆ ವ್ಯಕ್ತಿನಲ್ಲಿ ಎಂಥ ಮಹಾಶಕ್ತಿ ಇತ್ತು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಅವರು ಕಡಿಮೆ ಅಂತ ಅನ್ಕೊಳ್ಳಿಲ್ಲ. ಅತಿ ದೊಡ್ಡ ದೇಶಭಕ್ತ. ಒಂದು ಕಾಲದಲ್ಲಿ ಹಾಕಿ ಭಾರತದಲ್ಲಿ ಅತಿ ದೊಡ್ಡ ಉಚ್ಚರಾಯ ಸ್ಥಿತಿಗೆ ಹೋಗಿತ್ತು. 3 ಸಲ ಗೋಲ್ಡ್ ಮೆಡಲ್ ವಿನ್ ಆಗಿದ್ರು. ಅಂಡ್ ಭಾರತದ ನ್ಯಾಷನಲ್ ಗೇಮ್ ಹಾಕಿ, ನಾಟ್ ಕ್ರಿಕೆಟ್. ಅವರು ಒಂದ್ಸಲ ಫೈನಲ್ ಮ್ಯಾಚ್ ಅಲ್ಲಿ, ಒಂದ್ಸಲ ವರ್ಲ್ಡ್ ಕಪ್ ಅಲ್ಲಿ ಜರ್ಮನಿನ ಸೋಲಿಸ್ತಾರೆ. ಜರ್ಮನಿನ ಯಾವ ತರ ಸೋಲಿಸ್ತಾರೆ ಅಂತ ಹೇಳಿದ್ರೆ ಹೀನಾಯವಾಗಿ ಅವ್ರನ್ನ ಸೋಲಿಸ್ತಾರೆ. ಆಗ ಅಲ್ಲಿನ ಒಂದು ಹಿಟ್ಲರ್ ಏನ್ ಮಾಡ್ತಾರೆ, ಜರ್ಮನಿಯ ರಾಜ ಇವ್ರನ್ನ ಇನ್ವೈಟ್ ಮಾಡ್ತಾರೆ. ಅವ್ರಿಗೆ ಅರಮನೆಗೆ ಇನ್ವೈಟ್ ಮಾಡಿ ರಾಜಾತಿಥ್ಯ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ನೋಡಿ ನೀವು ಯಾವ ತರ ಆಗಿದ್ದೀರಾ, ಇಷ್ಟೊಂದು ದೊಡ್ಡ ಪ್ಲೇಯರು, ಏನಾಗಿದ್ದೀರಾ ನೀವು ಅಲ್ಲಿ? ನಾನು ಒಬ್ಬ ಸೋಲ್ಜರ್ ಅಂತ ಹೇಳ್ತಾರೆ, ಭಾರತೀಯ ಸೇನೆಯಲ್ಲಿ ನಾನು ಇದ್ದೀನಿ ಅಂತ ಹೇಳ್ತಾರೆ. ಆಫ್ಟರ್ ಆಲ್ ನೀನು ಬರೀ ಸೋಲ್ಜರ್ ಆಗಿದೆಯಲ್ಲ, ನಾನು ನಿನಗೆ ದಂಡಾಧಿಕಾರಿ ಮಾಡ್ತೀನಿ, ನಾನು ನಿನ್ನ ಕಮಾಂಡರ್ ಮಾಡ್ತೀನಿ, ಹೆಡ್ ಆಫ್ ಕಮಾಂಡರ್ ಮಾಡ್ತೀನಿ, ಎಂಟೈರ್ ಜರ್ಮನಿಯ ಹೆಡ್ ಮಾಡ್ತೀನಿ, ನಿನ್ಗೆಲ್ಲ ಫೆಸಿಲಿಟಿ ಕೊಡ್ತೀನಿ, ನೀನೇ ರಾಜ ಬಿಟ್ಟರೆ ನೆಕ್ಸ್ಟ್ ನೀನೇ ಇರ್ತೀಯ. ಸೊ ನೀನು ನನ್ನ ದೇಶಕ್ಕೆ ಬಂದ್ಬಿಡು, ನೀನು ನನ್ನ ದೇಶಕ್ಕೋಸ್ಕರ ಆಟ ಆಡು, ನೀನು ಜರ್ಮನಿಗೋಸ್ಕರ ನೀನು ಹಾಕಿ ಆಟ ಆಡಬೇಕು ಅಂತ ಹೇಳ್ತಾರೆ. ಇವ್ರದ್ದೆಲ್ಲ ಹರಿದಿರೋ ಚಪ್ಪಲಿ ಇರ್ತದೆ, ಹರಿದಿರೋ ಬಟ್ಟೆ ಹಾಕೊಂಡಿರ್ತಾರೆ. ಸೊ ಹಿಂಗಾಗಿದೆ ನೋಡಿ ನಿನ್ನ ಪರಿಸ್ಥಿತಿ ಅಂತ ಹೇಳಿದಾಗ. ಆದರೆ ಅವ್ರು ಹೇಳ್ತಾರೆ, ಧ್ಯಾನ್ ಚಂದು ಏನೇ ಆಗಿರ್ಬೋದು, ನಾನಂತೂ ನನ್ನ ದೇಶಕ್ಕೋಸ್ಕರನೇ ಆಡ್ತೀನಿ, ಕೊನೆ ಉಸಿರೋವರೆಗೂ ನನ್ನ ದೇಶಕ್ಕೋಸ್ಕರ ನಾನು ಆಟ ಆಡ್ತೀನಿ ಅಂತ ಹೇಳ್ತಾರೆ. ಹಾಗೆ ಹಿಟ್ಲರ್ ಹೇಳ್ತಾರೆ, ದೇಶಕ್ಕೋಸ್ಕರ ನೀನು ಪ್ರಾಣ ಕೊಡ್ತೀನಿ ಅಂತ ಹೇಳ್ತೀಯಲ್ಲ, ಏನ್ ಮಾಡ್ತು ನಿನಗೆ, ನೀನು ಹುಚ್ಚ, ನೀನು ಮೂರ್ಖ, ನೀನು ಏನ್ ಕೊಡ್ತು ನಿನಗೆ ದೇಶ? ಆಗ ಅವ್ರು ಹೇಳ್ತಾರೆ, ಸೊ ಇಟ್ ಈಸ್ ನಾಟ್ ದ ಡ್ಯೂಟಿ ಆಫ್ ದ ಕಂಟ್ರಿ ಟು ಮೇಕ್ ಮೀ ರಿಚ್ ಆರ್ ಟು ಗಿವ್ ಮೀ ಸಮಥಿಂಗ್ ಇನ್ ಮೈ ಲೈಫ್, ಬಟ್ ಇಟ್ ಈಸ್ ಮೈ ಡ್ಯೂಟಿ, ಇಟ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ ಟು ಗಿವ್ ಸಮಥಿಂಗ್ ಬ್ಯಾಕ್ ಟು ದ ಕಂಟ್ರಿ. ಅಂದ್ರೆ ನಾನು ದೇಶಕ್ಕೋಸ್ಕರ ಏನೋ ಪಡಿಬೇಕು ಅನ್ನೋದಲ್ಲ, ದೇಶ ನನ್ನ ಮೇಲ್ ತರೋದಲ್ಲ, ನಾನ್ ದೇಶನ ಮುಂದೆ ತರಬೇಕು, ನಾನ್ ದೇಶನ ನನ್ನ ಮೇಲ್ ತರಬೇಕು, ನನ್ನಿಂದ ದೇಶಕ್ಕೆ ಹೆಮ್ಮೆ ಬರಬೇಕು ಹೊರತು ದೇಶದಿಂದ ನನಗೇನೋ ಪಡಿಬೇಕು ಅಂತ ಸ್ವಾರ್ಥ ಇಲ್ಲ. ಅದೇನೇ ಆಗಿರ್ಬೋದು, ನನ್ನ ದೇಶ ಭಾರತ, ನನ್ನ ದೇಶಕ್ಕೋಸ್ಕರ ನಾನು ಪ್ರಾಣ ಬೇಕಾದ್ರೆ ಕೊಡ್ತೀನಿ. ನೀವೆಂತ ಐಷಾರಾಮಿ ಜೀವನ ಕೊಟ್ಟರು ಕೂಡ, ನಿಮ್ಮ ಅರಮನೆಯಲ್ಲಿ ನನಗೆ ಚಿನ್ನ ವಜ್ರ ಕೊಟ್ಟರು ಕೂಡ ನಾನು ಮಾತ್ರ ಬೇರೆ ದೇಶಕ್ಕೆ ಯಾವ ಕಾರಣಕ್ಕೆ ಹಾಡೋದಿಲ್ಲ ಅಂತ ಹೇಳ್ತಾರೆ. ಓಕೆ, ಸೊ ಜಾನ್ ಎಫ್ ಕೆನಡಿ, ಅಮೆರಿಕಾದ ಪ್ರೆಸಿಡೆಂಟ್, ಅವರು ಹೇಳಿದ್ದಾರೆ ಅವಾಗ್ಲೇನೆ 100 ವರ್ಷ ಕೆಳಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಆಸ್ಕ್ ನಾಟ್ ವಾಟ್ ಕಂಟ್ರಿ ಹ್ಯಾಸ್ ಡನ್ ಫಾರ್ ಯು, ಬಟ್ ಆಸ್ಕ್ ಯುವರ್ ಸೆಲ್ಫ್ ವಾಟ್ ಯು ಹ್ಯಾವ್ ಡನ್ ಇಟ್ ಫಾರ್ ದ ಕಂಟ್ರಿ ಅಂತ ಹೇಳಿ. ಇದು ಇವತ್ತಿಗೂ ಕೂಡ ಅದು ಪ್ರತಿಧ್ವನಿಸ್ತಾ ಇದೆ ಈ ಸೆಂಟೆನ್ಸು. ದೇಶ ನನಗೋಸ್ಕರ ಏನ್ ಮಾಡಿದೆ ಅಂತ ನೀವು ಪ್ರಶ್ನೆ ಹಾಕೊಳ್ಕೋಬೇಡಿ, ಆದ್ರೆ ದೇಶಕ್ಕೋಸ್ಕರ ನಾನೇನ್ ಮಾಡಿದೀನಿ ಅಂತ ಪ್ರಶ್ನೆ ಹಾಕೊಳ್ಳಿ. ಸಂಸ್ಥೆ ನಿಮಗೆ ಏನ್ ಮಾಡಿದೆ ಅದಲ್ಲ ಪ್ರಶ್ನೆ, ಸಂಸ್ಥೆಗೋಸ್ಕರ ನಾನೇನ್ ಮಾಡಿದೀನಿ. ಓಕೆ, ನನ್ನ ಟೀಮ್ ನನಗೇನು ಕೊಟ್ಟಿದೆ ಅದಲ್ಲ ಇಂಪಾರ್ಟೆಂಟ್, ನಾನು ಟೀಮ್ಗೋಸ್ಕರ ನಾನೇನು ಕೊಡ್ತಾ ಇದ್ದೀನಿ. ಸೊ ಮೋದಿ ಕೇರ್ ನನಗೇನು ಕೊಟ್ಟಿದೆ, ಖಂಡಿತ ಕೊಡ್ತಾ ಇದೆ, ಆದರೆ ನಾನು ಮೋದಿ ಕೇರ್ಗೋಸ್ಕರ ಏನು ಕೊಡ್ತಾ ಇದ್ದೀನಿ, ನಾನು ದೇಶಕ್ಕೋಸ್ಕರ ಏನು ಕೊಡ್ತಾ ಇದ್ದೀನಿ, ಸಮಾಜಕ್ಕೋಸ್ಕರ ಏನು ಕೊಡ್ತಿದ್ದೀನಿ, ಈ ಪ್ರಶ್ನೆ ಹಾಕೋಬೇಕಾಗುತ್ತೆ. ಹಾಗಾಗಿ ಸ್ನೇಹಿತರೆ, ಅವಾಗಿನ ಸಿಚುವೇಶನ್ ಅಲ್ಲಿ ಯಾವುದೇ ಥರದ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಫೋನ್ ಕೂಡ ಇರಲಿಲ್ಲ. ಸೊ 195 200 ವರ್ಷ ಸಾಕಷ್ಟು ಸಂಘರ್ಷ ಇತ್ತು, ತುಂಬಾ ಹೋರಾಟ ಇತ್ತು. ಸೊ ಮಹಾತ್ಮ ಗಾಂಧಿನ ಫಸ್ಟ್ ಕ್ಲಾಸ್ ಟಿಕೆಟ್ ಇದ್ರೂ ಕೂಡ ಸೌತ್ ಆಫ್ರಿಕಾದಲ್ಲಿ ಅವನು ಹೀನಾಯವಾಗಿ ಅವಮಾನ ಮಾಡಿ, ಇನ್ಸಲ್ಟ್ ಮಾಡಿ, ಹೊಡೆದ್ಬಿಟ್ಟು ಹೊರಗಡೆ ತಳ್ತಾರೆ. ಹೊರಗಡೆ ತಳ್ಳಿದಾಗ ಮಹಾತ್ಮ ಗಾಂಧಿ ಆ ಟೈಮಲ್ಲಿ, ಆ ಕ್ಷಣದಲ್ಲಿ ಅವ್ರು ನಿರ್ಧಾರ ಮಾಡ್ತಾರೆ, ನನ್ನನ್ನು ನೀವು ಟ್ರೈನಿಂದ ಹೊರಗಡೆ ಹಾಕಿದ್ದೀರಾ, ಆದ್ರೆ ನಾನು ನಿಮ್ಮನ್ನ ದೇಶದಿಂದನೇ ಹೊರಗಡೆ ಹಾಕ್ತೀನಿ ಅಂತೇಳಿ. ವಾವ್, ಅವರು ಕೂಡ ಶ್ರೀಮಂತ ಕುಟುಂಬದಿಂದ ಬಂದಿರತಕ್ಕಂಥ ವ್ಯಕ್ತಿ. ಅವರು ಕೂಡ ಸೌತ್ ಆಫ್ರಿಕಾದಲ್ಲಿ ಆರಾಮಾಗಿ ಲಾಯರ್ ಆಗ್ಬಿಟ್ಟು ಒಳ್ಳೆ ಜೀವನ ಮಾಡ್ಬೋದಿತ್ತು. ಆದ್ರೆ ಸೊ ಅವರು ನಿಂತ್ಕೋತಾರೆ. ಇಲ್ಲಿನ ಪರಿಸ್ಥಿತಿ ನೋಡ್ಬಿಟ್ಟು ಇಂಡಿಯಾದಲ್ಲಿರೋ ಜನಗಳು ಕಷ್ಟದಲ್ಲಿದ್ದಾರೆ, ಬಡತನದಲ್ಲಿದ್ದಾರೆ, ಇವ್ರಿಗೆ ಹಾಕೊಳ್ಳೋಕೆ ಬಟ್ಟೆ ಇಲ್ಲ ಅಂತ ಅನ್ಕೊಂಡು ಅವ್ರ ಬಟ್ಟೆನೂ ತ್ಯಾಗ ಮಾಡ್ತಾರೆ. ಓಕೆ, ನಾನು ಯಾವ ತರ ಐಷಾರಾಮಿ ಬಟ್ಟೆ ಹಾಕೊಳ್ಳೋಕೆ ಸಾಧ್ಯ ಅಂತ ಅನ್ಕೊಂಡು ಈ ತರ ಪ್ರತಿಯೊಬ್ರು ಕೂಡ, ಇನ್ನು ಸಾಕಷ್ಟು ಜನಗಳ ಇತಿಹಾಸ ಇದೆ. ಸೊ ಈಗ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ನೀವು ಆ ಕಾಲದಲ್ಲಿ ಇದ್ದಿದ್ರೆ ನೀವೇನಾಗ್ತಿದ್ರಿ ಅಂತೇಳಿ. ಈಗ ಚಾಟ್ ಬಾಕ್ಸಿಗೆ ಬನ್ನಿ. ಓಕೆ, ನೀವೇನಾದ್ರೂ ಆ ಕಾಲದಲ್ಲಿ ನೀವು ಪ್ರಜೆ ಆಗಿದ್ರೆ, ಓಕೆ, 100 ವರ್ಷದ ಹಿಂದೆ ಹೋಗೋಣ, 80 ವರ್ಷ ಹಿಂದೆ ಹೋಗೋಣ. ಸೊ ಆ ಟೈಮಲ್ಲಿ ನೀವು ನಮ್ಮ ದೇಶದ ಪ್ರಜೆ ಆಗಿದ್ದೆ ಆದಲ್ಲಿ, ಹಿಂದಿನ ಜನ್ಮ ಅಂತ ಅನ್ಕೊಳ್ಳಿ, ಅಥವಾ ಈಗಿನ ಒಂದು ಬುದ್ಧಿ ನಿಮಗೆ ಇದ್ದಿದ್ದೆ ಆದಲ್ಲಿ, ಆ ಟೈಮಲ್ಲಿ ನಿಮ್ಮ ಪಾತ್ರ ಏನಾಗಿರೋದು, ನೀವು ಏನಾಗಿರ್ತಿದ್ರಿ? ನೀವು ಪ್ರಜೆ ಆಗಿರ್ತಿದ್ರಾ, ಅಥವಾ ಕ್ರಾಂತಿಕಾರಿ ಆಗಿರ್ತಿದ್ರಾ, ಸೈನಿಕರಾಗಿರ್ತಿದ್ರಾ, ಅಥವಾ ಇನ್ನೇನಾಗ್ತಿದ್ರೋ ಗೊತ್ತಿಲ್ಲ, ಯಾವ ರೋಲನ್ನು ಪ್ಲೇ ಮಾಡ್ತಿದ್ರಿ ಅಂತಕ್ಕದನ್ನ. ಓಕೆ, ಸೊ ವೆರಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನೀವು ನಿಮ್ಮ ಒಂದು ಟೆಕ್ಸ್ಟ್ ಮಾಡಿ. ಸರಿ, ಇಲ್ಲಿ ನಿಮ್ಮ ಚಾಟ್ ಬಾಕ್ಸಿಗೆ ಬಂದು ಶಾರ್ಟ್ ಟೈಪ್ ಮಾಡಿ, ವಾಟ್ ಈಸ್ ಇಟ್ ದಟ್ ಯು ವುಡ್ ಹವ್ ಡನ್ ಡ್ಯೂರಿಂಗ್ ದಟ್ ಟೈಮ್ ಅಂತೇಳಿ. ಓಕೆ, ಫಾಸ್ಟ್, ಬೇಗ ಟೈಮ್ ಆಗ್ತಾ ಇದೆ, ಪ್ರೆಸೆಂಟೇಷನ್ ತುಂಬಾ ಲೆಂತಿ ಇದೆ.
ಸೊ ನೀವು ಏನೋ ಆಗಿರ್ತಿದ್ರಿ ಅಂತಕ್ಕದ್ದು ಪ್ರಶ್ನೆ ಇಲ್ಲಿ. ಓಕೆ, ನಿಮಗೆ ಅವಕಾಶ ಸಿಕ್ಕಿದ್ರೆ ಆ ಟೈಮಲ್ಲಿ ನೀವು ಪ್ರಜೆ ಆಗಿದ್ರೆ, ನನ್ನ ಮೆಸೇಜ್ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ, ನಿಮಗೆ ಕೇಳ್ತು ಅಂತ ಅಂದ್ಕೊಂಡಿದ್ದೀನಿ. ವಾಟ್ ವುಡ್ ಹ್ಯಾವ್ ಬೀನ್ ಯುವರ್ ರೋಲ್, ನಿಮ್ಮ ರೋಲ್ ಏನಾಗಿರೋದು ಅಂತೇಳಿ ಚಾಟ್ ಮಾಡ್ಬೋದಾ ಕ್ವಿಕ್ ಆಗಿ? ಕ್ರಾಂತಿಕಾರಿ. ಓಕೆ, ಮತ್ತೆ ಬೇರೆಯವರು ಫೀಲ್ ಮಾಡಿ ಆ ಟೈಮಲ್ಲಿ. ಸೊ ನಿಮಗೂ ಕೂಡ ನಿಮ್ಮ ಜೀವನದಲ್ಲಿ ಈಗ ಆ ಅವಕಾಶವಂತೂ ನಾವು ಪಡ್ಕೊಳ್ಳೋಕ್ಕಾಗಿಲ್ಲ. ಆದರೆ ಒಂದಂತೂ ನಾವು ಅರ್ಥ ಮಾಡ್ಕೋಬೇಕು, ಇದು ಸುಲಭವಾಗಿ ಸಿಕ್ಕಿಲ್ಲ. ನಾವು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ ಅಂತ ಹೇಳಿದ ತಕ್ಷಣ ಗ್ರಾಂಟೆಡ್ ಆಗಿ ತೊಗೊಳಕ್ಕಾಗಲ್ಲ. ಎಷ್ಟು ಹೊಡೆತ ಬಿದ್ದಿದೆ, ಎಷ್ಟು ಪೆಟ್ಟುಗಳು ಬಿದ್ದಿದೆ, ಎಷ್ಟು ಅವರ ಒಂದು ತಂದೆ ತಾಯಿಗಳು ಜೀವನ ಎಷ್ಟು ಕಷ್ಟ ಆಗಿರಬೇಕು, ಮಕ್ಕಳು ಎಷ್ಟು ಅನಾಥರಾಗಿರ್ಬೋದು ತಂದೆ ತಾಯಿನ ಕಳ್ಕೊಂಡು, ಎಷ್ಟು ಮಹಿಳೆಯರು ಚಿಕ್ಕ ವಯಸ್ಸಲ್ಲೇ ವಿಧವೆಯರಾಗಿರ್ಬೋದು, ಅದು ಅಥವಾ ಎಷ್ಟು ಜನ ಅವರ ಜೀವನದಲ್ಲಿ ಗಾಯಾಳುಗಳಾಗಿ ಉಳಿದಿದ್ದಾರೆ. ಅದನ್ನೆಲ್ಲ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಓಕೆ, ಅವ್ರ ಋಣ ತೀರಿಸ್ಬೇಕಾ, ನಾವು ಯಾವ ಥರ ಋಣ ತೀರಿಸ್ಬೇಕಾಗಿದೆ ಅಂತಕ್ಕದ್ದು ನಾವು ಯೋಚನೆ ಮಾಡಬೇಕಾಗುತ್ತೆ. ಆಲ್ ರೈಟ್, ಓಕೆ, ಕ್ರಾಂತಿಕಾರಿ ಆಗ್ತಿದೆ ಸರ್, ಫ್ಯಾಂಟಾಸ್ಟಿಕ್. ಜಂಗ್ ಲಡ್ತಾ ತಾ ಶಹೀದ್ ಹೋ ಜಾತಾ ತಾ, ಫ್ಯಾಂಟಾಸ್ಟಿಕ್. ಓಕೆ, ಯುದ್ಧ ನಾನು ಮಾಡಿ, ಓಕೆ, ನಾನು ಹುತಾತ್ಮನಾಗ್ತಿದ್ದೆ ಅಂತೇಳಿ. ಓಕೆ, ಐ ಆಮ್ ಆಲ್ಸೋ ಡೂಯಿಂಗ್ ಅಗೇನ್ಸ್ಟ್ ಈಸ್ಟ್ ಇಂಡಿಯಾ ಸರ್. ಓಕೆ, ಫ್ಯಾಂಟಾಸ್ಟಿಕ್, ನಾನು ಸೋಲ್ಜರ್ ಆಗಿರ್ತಿದ್ದೆ ಅಂತೇಳಿ. ಖಂಡಿತ ನೀವೆಲ್ಲರಿಗೂ ಆ ಭಾವನೆ ಬರ್ತಾ ಇದೆ. ಓಕೆ, ಈಗ ಸ್ಟಾಪ್ ಮಾಡಿ, ಒಂದು ಚಾಟ್ ಮಾಡೋದನ್ನು ಸ್ಟಾಪ್ ಮಾಡಿ. ಈಗ ನನ್ನ ಜವಾಬ್ದಾರಿ ಏನು ಅಂತ ನೋಡ್ತಾ ಹೋಗೋಣ ಇವಾಗ. ಓಕೆ, ಎಲ್ಲರೂ ಕೂಡ ಕಾನ್ಸಂಟ್ರೇಷನ್ ಕೊಡಿ. ಓಕೆ, ಈ ಒಂದು ಆಜಾದಿ ಅನ್ನೋದೇನಿದೆ, ನಾವೇನು ಪಡ್ಕೊಂಡಿದ್ದೀವಿ, ಓಕೆ, ಗುಲಾಮ್ಗಿರಿಯಿಂದ, ಓಕೆ, ನಮ್ನೇನು ಇವತ್ತು ಒಂದು ಬೇಡಿ ಹಾಕಿದ್ದಾರೆ ಅದರಿಂದ ಹೊರಗಡೆ ಬಂದಿದ್ದೀವಿ, ಫಿಸಿಕಲಿ ಬಂದಿದ್ದೀವಿ. ಆದರೆ ನಾವು ನಿಜವಾಗ್ಲೂ ಮನಸ್ಸಿನಲ್ಲಿ ನಿಜವಾಗ್ಲೂ ನಾವು ಆಜಾದಿನ ಪಡ್ಕೊಂಡಿದ್ದೀವಿ ಅಂತಕ್ಕದ್ದು ನಾನು ಪ್ರಶ್ನೆ ಹಾಕ್ತಾ ಹೋಗೋಣ ಇವಾಗ. ಓಕೆ, ಕ್ಯಾ ಆಪ್ ಖುದ್ಕೋ ಆಜಾದ್ ಮಾನ್ತೆ ಹೇ, ನೀವು ನಿಮಗೋಸ್ಕರ ನಾನು ಆಜಾದಿ, ನಾನು ನಿಜವಾಗ್ಲೂ ಫ್ರೀಡಮ್ ಪಡ್ಕೊಂಡಿದ್ದೀನಿ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ನೀವು ಪ್ರಶ್ನೆ ಹಾಕೊಳ್ಳಿ ಇವಾಗ. ಓಕೆ, ಸ್ವತಂತ್ರ, ಆ ಫ್ರೀಡಮ್ ಅಂತಕ್ಕದ್ದನ್ನ ನಾನು ನಿಜವಾಗ್ಲೂ ಅನುಭವಿಸ್ತಾ ಇದ್ದೀನಿ, ಎಲ್ಲ ರೀತಿಯೂ ಅನುಭವಿಸ್ತಾ ಇದ್ದೀನಿ ಅನ್ನೋದು ಪ್ರಶ್ನೆ. ಪರತಂತ್ರ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರೋದು, ನಾನು ಕೈ ಚಾಚೋದು, ನನಗೆ ಬೇಕು ಬೇಕು ಕೊಡಿ ಅಂತೇಳಿ, ಅದರ ಸ್ವತಂತ್ರ ಅಂತ ಹೇಳಿದ್ರೆ ಕೊಡೋದು, ಗಿವರ್. ಅದರ ಪರತಂತ್ರ ಅಂತಕ್ಕದ್ದು ನಾನು ಬೇಡ್ತಾ ಹೋಗೋದು. ಇಂಡಿಯಾದವ್ರ ಪರಿಸ್ಥಿತಿ ಹೆಂಗಾಯ್ತು ಅಂತ ಹೇಳಿದ್ರೆ, ಇವರಲ್ಲಿ ಯುನಿಟಿ ಇಲ್ಲದೆ ಇರೋದಕ್ಕೋಸ್ಕರ, ಇವರಲ್ಲಿ ಒಂದು ಡಿಸಿಪ್ಲಿನ್ ಇಲ್ಲದೆ ಇರೋದಕ್ಕೋಸ್ಕರ, ಇವರಲ್ಲಿ ಒನ್ನೆಸ್ ಇಲ್ಲದೆ ಇರೋದಕ್ಕೋಸ್ಕರ ಇವರು ಪರತಂತ್ರರಾದರು, ಸ್ವತಂತ್ರ ಕಳ್ಕೊಂಡ್ರು ಅವಾಗ. ಓಕೆ, ನಮ್ಮದೇ ಸ್ವತಂತ್ರನ ವಾಪಸ್ ಪಡಲಿಕ್ಕೆ 200 ವರ್ಷ ಹೋರಾಟ ನಡೀತು. ಇದಕ್ಕಿಂತ ಹಿಂದೆ ಮೊಘಲರು, ಡಚ್ರು, ಪೋರ್ಚುಗೀಸರು ಎಲ್ಲರೂ ಕೂಡ ನಮ್ಮನ್ನ ಆಳ್ವಿಕೆ ಮಾಡಿದ್ದಾರೆ. ಆದರೆ ಅದೇ ಮನಸ್ಥಿತಿನಲ್ಲಿ ನಾವು ಇರೋದು ಬೇಡ ಅನ್ನೋದಷ್ಟೇ ಪ್ರಶ್ನೆ ಇವಾಗ. ಓಕೆ, ಅದೇ ಥರನೇ ಈಗ ನಮಗೆ ಆರ್ಥಿಕ ಆಜಾದಿನ ನಾವು ಪಡಿಬೇಕಾಗಿದೆ, ಆರ್ಥಿಕವಾದ ಸ್ವತಂತ್ರನ ಪಡಿಬೇಕಾಗಿದೆ. ಸೊ ಯಾವ ಥರ ಅಂತ ಹೇಳಿದ್ರೆ, ಓಕೆ, ಒಂದು 5 ಸ್ಟಾರ್ ಹೋಟೆಲ್ಗೆ ನಾವು ಹೋಗಬೇಕು ಅಂತ ಹೇಳಿದ್ರೆ ಇದು ಸಾಮಾನ್ಯವಾದ ವಿಚಾರ ಅಲ್ಲ. ಆರ್ಥಿಕ ಆಜಾದಿ ಇದ್ದರೆ ಮಾತ್ರ ನೀವು ಈ ಥರ 5 ಸ್ಟಾರ್ ಹೋಟ್ಲಾಗಿ ನೀವು ಹೋಗ್ಬಿಟ್ಟು ಅಲ್ಲಿ ಲೈಫನ್ನು ನೀವು ಲೀಡ್ ಮಾಡ್ಬೋದು, ಅಲ್ಲಿನ ಶ್ರೀಮಂತರ ಜೊತೆ ನೀವು ಮಿಂಗಲ್ ಆಗ್ಬೋದು. ಓಕೆ, ನಾರ್ಮಲ್ ಹೋಟ್ಲಲ್ಲೂ ಕೂಡ ನನಗೆ ಲ್ಯಾವಿಶ್ ಆಗಿ ನನಗೆ ಊಟ ತಿಂಡಿ ತೊಗೊಳಕ್ಕಾಗಲ್ಲ, ಅಥವಾ ಒಂದು ರೂಮ್ನ ಬಾಡಿಗೆ ಕಟ್ಟಕ್ಕಾಗಲ್ಲ ಅಂತ ಪರಿಸ್ಥಿತಿ ಇತ್ತು ಅಂತ ಹೇಳಿದ್ರೆ 5 ಸ್ಟಾರ್ ಹೋಟ್ಲಲ್ಲಿ ನನಗೆ ಇರೋಕ್ಕಾಗ್ತಿದೆಯಾ? ಪ್ರಶ್ನೆ ಇಷ್ಟೇ. ಓಕೆ, ನಾನು ಬೇರೆಯವರ ಜೀವನದಲ್ಲಿ ವ್ಯಾಲ್ಯೂ ಆ್ಯಡ್ ಮಾಡಿದರೆ, ಬೇರೆಯವ್ರ ಜೀವನ ಅಪ್ಲಿಫ್ಟ್ ಮಾಡಿದರೆ, ಸೊ ಖಂಡಿತ ನಾನು ಫೈನಾನ್ಷಿಯಲ್ ಫ್ರೀಡಮನ್ನು ಪಡಿತೀನಿ ಅಂತಕ್ಕದ್ದು ಒಂದು ಡ್ರೀಮ್ ಹೌಸ್. ಓಕೆ, ಬಾಡಿಗೆದಾರರಿಂದ ನಮಗೆ ಟೆನ್ಷನ್ ಆಗ್ತಾ ಇರ್ತದೆ, ಅವ್ರು ಫುಟ್ಬಾಲ್ ಥರ ನಮ್ಮನ್ನ ಗ್ರಾಂಟೆಡ್ ತಗೊತಾ ಇರ್ತಾರೆ, ನಮ್ಮನ್ನು ಅವಮಾನ ಮಾಡ್ತಾ ಇರ್ತಾರೆ, ಹ್ಯಾರಾಸ್ಮೆಂಟ್ ಮಾಡ್ತಾ ಇರ್ತಾರೆ. ಆದರೂ ಕೂಡ ನನಗೆ ಡ್ರೀಮ್ ಹೌಸನ್ನು ಕಟ್ಕೊಳ್ಳೋದು ಎಷ್ಟೊಂದು ಕಷ್ಟ ಆಗ್ತಿದೆ ಲೈಫಲ್ಲಿ. ಓಕೆ, ಸೊ ನೀವೆಲ್ಲರೂ ಕೂಡ ಪ್ರಶ್ನೆ ಹಾಕೋತಾ ಹೋಗಿ. ಬೆಸ್ಟ್ ಎಜುಕೇಷನ್, ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಅಂತ ಹೇಳಿದ್ರೆ, ಸೊ ಇದೆಲ್ಲ ಒಂದು ಎಜುಕೇಷನ್ ಇವತ್ತು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿದೆ. ನಮ್ಮ ಕಾಲದಲ್ಲಿ ಆಗಿತ್ತು, ನಮ್ಮ ತಂದೆ ಕಾಲದಲ್ಲಿ ಆಗಿತ್ತು, ಈಗ ಎಷ್ಟೊಂದು ಕಾಸ್ಟ್ಲಿ ಆಗಿದೆ. ಅದೇ ಥರ ಇವತ್ತು ಏನೆಲ್ಲ ಹೊಟ್ಟೆ ಬಟ್ಟೆ ಕಟ್ಟಿ ಎಲ್ಲ ಇವತ್ತು ಎಜುಕೇಷನ್ ಕೊಡಿಸ್ಲಿಕ್ಕೆ ರೆಡಿ ಆಗಿದ್ದಾರೆ, ಸಾಲ ಮಾಡ್ತಾ ಇದ್ದಾರೆ, ಆಸ್ತಿ ಎಲ್ಲ ಸೇಲ್ ಮಾಡ್ತಿದ್ದಾರೆ. ಯಾಕೆಂದ್ರೆ ಮಕ್ಕಳನ್ನ ಓದಿಸೋದೇ ಆಸ್ತಿ ಅಂತೇಳಿ, ಆದರೂ ಗ್ಯಾರಂಟಿ ಇಲ್ಲ. ಓದಿಸಿದೀವಿ ಅಂತ ಹೇಳಿದ ತಕ್ಷಣ ಅವರು ಸೆಟ್ಲ್ ಆಗ್ತಾರ ಲೈಫಲ್ಲಿ? ಸೆಟ್ಲ್ ಆಗೋದೇ ಕಷ್ಟ ಇದೆ, ನೌಕರಿ ಮಾಡೋದೇ ಕಷ್ಟ ಇದೆ. ಆದರೂ ಕೂಡ ನಮಗೆ ಎಲ್ಲರಿಗೂ ಒಂದು ಕನಸು, ಪೇರೆಂಟ್ಸ್ಗೆ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಅಂತೇಳಿ. ಅದೇ ಥರನೇ ಚಾರಿಟಿ, ಏನೋ ಒಂದು ಆಗದೆ ಇರೋರಿಗೆ ನಾನು ಏನಾದರೂ ಸಹಾಯ ಮಾಡಬೇಕು ಅಂತೇಳಿ ಪ್ರತಿಯೊಬ್ಬರಲ್ಲೂ ಇರ್ತದೆ. ಸೊ ಸ್ಪಿರಿಚುವಲ್ ಅಲ್ಲಿ ಕೂಡ ಎಲ್ಲರೂ ಹೇಳ್ತಾರೆ 10% ಆಫ್ ಅರ್ನಿಂಗ್ಸ್ ಶುಡ್ ಗೋ ಟು ಚಾರಿಟಿ ಅಂತೇಳಿ. ಆದರೆ ಚಾರಿಟಿ ಮಾಡಬೇಕು ಅಂತ ಹೇಳಿದ್ರೆ ನನಗೆ ಮತ್ತು ಶಕ್ತಿ ಇರಬೇಕಲ್ವಾ, ಫೈನಾನ್ಷಿಯಲ್ ಫ್ರೀಡಮ್ ಇರಬೇಕಲ್ವಾ ಮೈ ಡಿಯರ್ ಫ್ರೆಂಡ್ಸ್. ಫೈನಾನ್ಷಿಯಲ್ ಫ್ರೀಡಮ್ ಇದ್ದರೆ ನನಗೆ ನನ್ನ ಫ್ಯಾಮಿಲಿ ಬೇಕಾದ್ದನ್ನು ನಾನು ಕೊಡಿಸ್ತೀನಿ. ನನ್ನ ಸುತ್ತಮುತ್ತ ಇರೋರಿಗೆ ನಾನೊಂದು ಏನಾದರೂ ಅನ್ನದಾನ ಮಾಡಬೇಕಾ, ಅಥವಾ ನಾನು ಓಕೆ ಇನ್ನೇನಾದರೂ ಮಾಡಬೇಕಾ, ನಾನು ಏನಾದರೂ ಮರಗಳನ್ನ ನೆಡಬೇಕಾಗಿದೆಯಾ, ಅಥವಾ ನಾನು ವೃದ್ಧಾಶ್ರಮ ಕಟ್ಟಬೇಕಾ, ಅಥವಾ ಇನ್ನೇನಾದರೂ ನಾನು ಬ್ಲೈಂಡ್ಗಳಿಗೆ ಸಹಾಯ ಮಾಡಬೇಕಾ, ಬಡವರಿಗೆ ಸಹಾಯ ಮಾಡಬೇಕಾ, ನಾನು ಊರಿಗೆ ಸಹಾಯ ಮಾಡಬೇಕಾ, ನಾನು ಸ್ಕೂಲಿಗೆ ಸಹಾಯ ಮಾಡಬೇಕಾ, ಅದೆಲ್ಲ ಆಗಬೇಕು ಅಂತ ಹೇಳಿದ್ರೆ ಸೊ ನಾನು ಫೈನಾನ್ಷಿಯಲಿ ಫ್ರೀಡಮ್ ಆಗಿರಬೇಕು. ಫೈನಾನ್ಷಿಯಲಿ ಫ್ರೀಡಮ್ ಇಲ್ಲದೆ ನಾನು ಎಲ್ಲದಕ್ಕೂ ಲೆಕ್ಕ ಹಾಕ್ತಾ ಇದ್ದೀನಿ.
ಈ ವರ್ಷ ಲೆಕ್ಕ ಹಾಕ್ತಿದ್ದೀನಿ, 10 ವರ್ಷಗಳ ಲೆಕ್ಕ ಆಗ್ತಾ ಇದ್ದೆ. ಇದೇ ತರ ಮೆಂಟಾಲಿಟಿ ಇದ್ರೆ ಇನ್ನು 20 ವರ್ಷ ಆದ್ರೂ ಕೂಡ ಹಿಂಗೆ ನಡೀತಾ ಇರ್ತಿದೆ ಲೈಫು. ಆದ್ರೆ ಸೊ ಲೈಫ್ ಯಾವಾಗ ಎಂಡ್ ಆಗುತ್ತೋ ಗೊತ್ತಿಲ್ಲ. ಆದ್ರೆ ನಮ್ಮ ಲೈಫಲ್ಲಿ ನನ್ನ ಒಂದು ಅಚೀವ್ಮೆಂಟ್ ಏನು, ನಾನು ಯಾವ ಕಡೆ ಹೋಗ್ತಾ ಇದ್ದೀನಿ ಅಂತಕ್ಕಂಥ ನಾನು ಪ್ರಶ್ನೆ ಹಾಕೋಬೇಕಾಗುತ್ತೆ. ವೆಕೇಶನ್ಸ್, ಓಕೆ, ಎಲ್ರಿಗೂ ಆಸೆ ಇದೆ ಬೆಸ್ಟ್ ಆಫ್ ದಿ ಬೆಸ್ಟ್ ಇಂಡಿಯಾದಲ್ಲಿ ಒಳ್ಳೊಳ್ಳೆ ಜಗನ ನೋಡಬೇಕು. ಎಕ್ಸ್ಟ್ರಾಡಿನರಿ, ತುಂಬಾ ಜನಕ್ಕೆ ಪ್ಯಾಷನ್ ಇರ್ತದೆ. ಇದೇ ಮಾಮೂಲಿ ಹಾಲಿಡೇ ಅಂತ ಬಂದಾಗ ಸಮ್ಮರ್ ಹಾಲಿಡೇಸ್ ಅಲ್ಲಿ ಎಲ್ಲಿಗೆ ಹೋಗ್ತಾ ಇರ್ತಾರೆ, ಅಜ್ಜಿ ಮನೆಗೆ ಹೋಗ್ತಕ್ಕಂಥದ್ದು, ಅತ್ತೆ ಮನೆಗೋ ಮಾವನ ಮನೆಗೋ ಹೋಗ್ತಕ್ಕಂಥದ್ದು, ಅಥವಾ ಇನ್ಯಾವುದೋ ದೇವಸ್ಥಾನ. ಖಂಡಿತ ಅದು ಬೇಕು, ನಾ ಇಲ್ಲ ಅಂತ ಹೇಳಲ್ಲ. ಅಲ್ಲಿಗೆ ನಿಲ್ಬೇಕು. ಯಾಕೆ ನಮಗೆ ಎಕ್ಸ್ಟ್ರಾಡಿನರಿ ಎಕ್ಸಾಟಿಕ್ ಲೊಕೇಶನ್ ಇಂಡಿಯಾದಲ್ಲಿ ಇದೆ, ಅದನ್ನ ಯಾಕೆ ನಾವು ನೇಚರ್ ಪ್ಲೇಸ್ ಆಗಿರ್ಬೋದು ಅಥವಾ ಇನ್ನೇನೇನೋ ಪ್ಲೇಸ್ಗಳಿದೆ, ಫ್ಯಾಮಿಲಿ ಸಮೇತ, ನಮ್ಮ ಟೀಮ್ ಸಮೇತ, ನಮ್ಮ ಫ್ರೆಂಡ್ಸ್ ಸಮೇತ ನಾವೆಲ್ಲರೂ ಲಕ್ಸುರಿ ಟ್ರಿಪ್ಪಿಗೆ ಹೋದ್ರೆ ಹೆಂಗಿರುತ್ತೆ, 5 ಸ್ಟಾರ್ ಲೆವೆಲ್ಗೆ. ಆ್ಯಂಡ್ ಅದೇ ಥರನೇ ಫಾರಿನ್ ಟ್ರಿಪ್ಪಿಗೆ ಹೋಗಬೇಕು ಅಂತ ಹೇಳಿದ್ರು ಕೂಡ ಅದಕ್ಕೆ ಫ್ರೀಡಮ್ ಬೇಕಾಗಿರುತ್ತೆ, ಫೈನಾನ್ಷಿಯಲ್ ಫ್ರೀಡಮ್ಮು ಆ್ಯಂಡ್ ಒಂದು ಅಚೀವ್ಮೆಂಟ್ ಆಗಬೇಕಾಗಿರುತ್ತೆ. ಆ ಥರ ಇಲ್ಲಿ ಮೋದಿ ಕೇರಳಲ್ಲಿ ಆ ಥರ ಒಂದು ಟ್ರಿಪ್ಪನ್ನು ನಾನು ಪಡಿಬೇಕು ಅಂತ ಅನ್ಕೊಂಡ್ರೆ, ಈಗ ನೋಡಿ ಇದೇ ಕಾರಣಕ್ಕೋಸ್ಕರ ಮತ್ತೆ ಸಮೀರ್ ಸರ್ ನಿನ್ನೆ 15 ತಾರೀಕು ಅನೌನ್ಸ್ ಮಾಡಿದ್ದಾರೆ, ಪಾರ್ಷಿಯಲಿ ಅನೌನ್ಸ್ ಮಾಡಿದ್ದಾರೆ, ಡೀಟೇಲ್ ಗೊತ್ತಿಲ್ಲ. ನೀವೆಲ್ಲರೂ ಕೂಡ 3 ಟ್ರಿಪ್ಪನ್ನು ಕೊಡ್ತೀವಿ ಅಂತೇಳಿ, ಯಾವಾಗಲೂ 1 ಟ್ರಿಪ್ ಅನೌನ್ಸ್ ಮಾಡ್ತಾ ಇದ್ರು. ಅಟ್ ಎ ಟೈಮ್ 3 ಟ್ರಿಪ್ನ ಅನೌನ್ಸ್ ಮಾಡಿದ್ದಾರೆ. ಲೋಕಲ್, ನ್ಯಾಷನಲ್ ಟ್ರಿಪ್ಪು ಗೋವಾ, ಇಂಟರ್ನ್ಯಾಷನಲ್ ಟ್ರಿಪ್ಪು ಅದು ಏಷ್ಯಾಗೆ ಕೊಡ್ತಾ ಇದ್ದಾರೆ. ಅದು ಸಿಂಗಾಪುರ್, ಮಲೇಷಿಯಾ, ಥಾಯ್ಲೆಂಡ್ ಅಥವಾ ಇನ್ಯಾ ದುಬೈ ಆಗಿರ್ಬೋದು, ಅಥವಾ ಯಾವುದಾಗುತ್ತೋ ಗೊತ್ತಿಲ್ಲ. ಬಟ್ ದಟ್ ಇಸ್ ನಾಟ್ ಬ್ಯಾಡ್, ಇಟ್ಸ್ ಆಲ್ಸೋ ಗುಡ್ ಓನ್ಲಿ, ಗ್ರೇಟ್ ಓನ್ಲಿ. ಇನ್ನೊಂದು ಯುರೋಪ್ ಟ್ರಿಪ್ನ ಕೊಡ್ತಾ ಇದ್ದಾರೆ. ಅಗೇನ್ ಯುರೋಪ್ ಅಂತ ಹೇಳಿದ್ರೆ ಅದು ಫ್ರಾನ್ಸ್ ಆಗ್ಬೋದು, ಸ್ವಿಟ್ಜರ್ಲೆಂಡ್ ಆಗ್ಬೋದು, ಅಥವಾ ಲಂಡನ್ ಆಗ್ಬೋದು, ಗೊತ್ತಿಲ್ಲ. ಆ ರೇಂಜ್ಗೆ ಇವತ್ತು ಟ್ರಿಪ್ಪನ್ನು ಅನೌನ್ಸ್ ಮಾಡ್ತಾ ಇದ್ದಾರೆ. ಆದರೆ ನನಗೆ ಆ ಯೋಗ್ಯತೆ ಇದೆಯಾ ಆ ಟ್ರಿಪ್ಗಳಿಗೆ ಹೋಗ್ಲಿಕ್ಕೆ? ಎಲ್ಲ ಟ್ರಿಪ್ಪನ್ನು ನಾನು ಗಮನ ಹರಿಸೋಕ್ಕಾಗ್ತಾ ಇದೆಯಾ? ನನ್ನ ಫ್ಯಾಮಿಲಿ ಕರ್ಕೊಂಡು ಹೋಗ್ಬೋದಾ, ನನ್ನ ಟೀಮ್ ಕರ್ಕೊಂಡು ಹೋಗ್ಬೋದಾ? ಅದಕ್ಕೆ ನನ್ನ ಹತ್ರ ಪ್ರಿಪ್ರೇಷನ್ ಏನಿದೆ, ನನಗೆ ವಿಷನ್ ಏನಿದೆ? ನಾನು ಬರೀ ಟ್ರಿಪ್ಗೋಸ್ಕರ ನಾನು ಮೋದಿ ಕೇರ್ ಮಾಡಬೇಕಾ? ಅದಲ್ಲ. ಇದೆಲ್ಲದನ್ನೂ ಪಡಿಬೇಕು. ಲೈಫ್ ಅಂತ ಹೇಳಿದ್ರೆ, ರಿಯಲ್ ಸಕ್ಸಸ್ ಅಂತ ಹೇಳಿದ್ರೆ, ಆಜಾದಿ ಅಂತ ಹೇಳಿದ್ರೆ ಸಮಯದ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ, ಚಿಂತೆಗಳಿಂದ ಸ್ವತಂತ್ರ. ಓಕೆ, ಸೊ ಅದೇ ತರನೇ ಬಾಸಿಂದ ಸ್ವತಂತ್ರ, ಎಲ್ಲಾ ತರದ್ದು ಕೂಡ ಸ್ವತಂತ್ರ ಪಡಿಬೇಕಾಗಿದೆಯಲ್ಲ ನಾವು. ಅನಾರೋಗ್ಯದಿಂದ ಸ್ವತಂತ್ರ ಪಡಿಬೇಕಾಗಿದೆ. ಸೊ ಎಲ್ಲಾ ರೀತಿಯಲ್ಲೂ ಸ್ವತಂತ್ರನ ಪಡಿಬೇಕಾಗಿದೆ. ಎಲ್ಲಾ ಒಂದು ಲೆಕ್ಕ ಆಗ್ತಾ ಜೀವನ ಮಾಡೋದಲ್ಲ, ಪ್ರತಿಯೊಂದನ್ನು ಕೂಡ ನಾನು ಆ ಫ್ರೀಡಮ್ನ ಎಂಜಾಯ್ ಮಾಡಬೇಕಾಗಿದೆ. ಓಕೆ, ಸೊ ಅದಕ್ಕೋಸ್ಕರ ನನಗೆ ಆರ್ಥಿಕ ಆಜಾದಿ ನಾನು ಪಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಾನು ಸ್ವತಂತ್ರನಾಗಿದ್ದೀನಿ ಅನ್ನೋದು ಒಂದು ಇಲ್ಯೂಷನ್, ಭ್ರಮೆ ಅಂತ ಹೇಳ್ತಾರೆ. ಆರ್ಥಿಕ ಆಜಾದಿ, ದೇಶಕ್ಕೆ ಸ್ವತಂತ್ರ ಸಿಕ್ಕಿದೆ, ಆದ್ರೆ ನನಗೆ ಸಿಕ್ಕಿದೆಯಾ, ನನ್ನ ಫ್ಯಾಮಿಲಿ ಸಿಕ್ಕಿದೆಯಾ ಇಲ್ಲ ಅಂತ ಹೇಳಿದ್ರೆ ಒಂದು ಭ್ರಮೆನಲ್ಲಿ ಬದುಕಬೇಕಾಗುತ್ತೆ. ಓಕೆ, ಅದಕ್ಕೋಸ್ಕರ ಜಸ್ಟ್ ಸಮೀರ್ ಸರ್ 1996 ಅಲ್ಲಿ 400 ಜನ ಜೊತೆ ಈ ಒಂದು ಎಕ್ಸ್ಟ್ರಾಡಿನರಿ ಬಿಸ್ನೆಸ್ ಅನ್ನು ಹುಟ್ಟಾಕಿದ್ರು. ಈ ಬಿಸ್ನೆಸ್ ಇವಾಗ ಯಾವ ತರ ಬೆಳೀತಾ ಇದೆ ನೀವು ನೋಡ್ತಾ ಇದ್ದೀರಾ. 400 ಜನ ಸ್ಟಾರ್ಟ್ ಮಾಡಿದ್ರು, ಆದ್ರೆ ಅದರಲ್ಲಿ 390 ಜನ ಇನ್ಆಕ್ಟಿವ್. ಆದ್ರೆ ನಿಲ್ತಾ ಮೋದಿ ಕೇರು 10 ಜನ ಕಂಟಿನ್ಯೂ ಮಾಡಿದ್ರಲ್ವಾ, 10 ಜನ ಕಂಟಿನ್ಯೂ ಮಾಡಿರೋದಕ್ಕೆ ಇವಾಗ 60 ಲಕ್ಷ ಮೋದಿ ಕೇರ್ನ ಡಿಸ್ಟ್ರಿಬ್ಯೂಟರ್ ಇದ್ದಾರೆ. ಅದರಲ್ಲಿ ಆಜಾದಿ ಸಿಪಾಯಿಗಳು ಆಕ್ಟಿವ್ ಆಗಿರೋರು, ತುಂಬಾನೇ ಸ್ಟ್ರಾಂಗ್ ಆಗಿರ್ತಕ್ಕಂಥವ್ರು ಸುಮಾರು 14 ಲಕ್ಷ ಕಮಾಂಡೋಗಳು, ಸೋಲ್ಜರ್ಗಳಿದ್ದಾರೆ. ಅವರೆಲ್ಲರೂ ಕೂಡ ನಿಂತ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕೋಟ್ಯಾಂತರ ಜನ ಬೆಳಿಲಿಕ್ಕೆ ಹೊರಟಿದೆ. ಅಂಡ್ ಸಮೀರ್ ಸರ್ ದೊಡ್ಡ ದೇಶಭಕ್ತರು. ಸಮೀರ್ ಸರ್ ಯಾವತ್ತೂ ಕೂಡ ಒಂದು ಇಂಡಿಯನ್ ಫ್ಲಾಗ್ ಅನ್ನು ಇಟ್ಕೊಂಡಿರ್ತಾರೆ. ಟ್ರೈ ಕಲರ್ ತುಂಬಾ ಇಷ್ಟ ಅವರಿಗೆ. ಅವರ ಒಂದು ಬೆಡ್ರೂಮ್ ಅಲ್ಲಿ ಆಗಿರ್ಬೋದು, ಆಫೀಸಲ್ಲಿ ಆಗಿರ್ಬೋದು, ಅವ್ರ ಪರ್ಸಲ್ ಆಗಿರ್ಬೋದು, ಟ್ರೈ ಕಲರ್ ಒಂದು ಬ್ಯಾಡ್ಜ್ ಆಗಿರ್ಬೋದು, ಎಲ್ಲದನ್ನು ಇಟ್ಕೊಂಡಿರ್ತಾರೆ. ಹಾರ್ಟ್ಲಿಗೆ ತುಂಬಾ ಹತ್ರ ಅವರಿಗೆ. ಸಮೀರ್ ಸರ್ ಹೇಳ್ತಾರೆ, ನನ್ನ ಹತ್ರ ಬೇರೆ ಬೇರೆ ಕಂಪ್ನಿ ಇದೆ, ಆದ್ರೆ ಬೇರೆ ಬೇರೆ ಕಂಪ್ನಿನಲ್ಲಿ ಅದಕ್ಕೆ ನಾನು ಫೋಕಸ್ ಮಾಡಿದೆ ಅಂತ ಹೇಳಿದ್ರೆ ನನ್ನ ಕಂಪ್ನಿ ಬೆಳೀತದೆ. ಆದ್ರೆ ಮೋದಿ ಕೇರ್ಗೆ ಫೋಕಸ್ ಮಾಡಿದ್ರೆ ನನ್ನ ಜನ ಬೆಳೀತಾರೆ. ಲಕ್ಷಾಂತರ ಜನ ಫ್ಯಾಮಿಲಿ ಅವರೆಲ್ಲರೂ ಕೂಡ ಅತ್ಯುತ್ತಮ ಆರೋಗ್ಯ ಪಡಿತಾರೆ, ಶ್ರೀಮಂತರಾಗ್ತಾರೆ, ನಮ್ಮ ದೇಶನ ಮೇಲೆ ಎತ್ತುತ್ತಾರೆ, ನಮ್ಮ ದೇಶಕ್ಕೆ ಟ್ಯಾಕ್ಸ್ ಕಟ್ತಾರೆ, ಜನಗಳ ಜೀವನ ಪರಿವರ್ತನೆ ಮಾಡ್ತಕ್ಕಂಥ ಎಕ್ಸ್ಟ್ರಾಡಿನರಿ ಬಿಸ್ನೆಸ್ ಅಂತ ಹೇಳಿ ಅವ್ರು ಹೇಳ್ತಾರೆ. ಸಮೀರ್ ಸರ್ ಬಾಕಿ ಸಾರಾ ಬಿಸ್ನೆಸ್ ಕೋ ಮೇ ದಿಮಾಗ್ ಸೆ ಚಲಾತಾ ಹೂँ, ಮೋದಿ ಕೇರ್ ಕೋ ಮೇ ದಿಲ್ ಸೆ ಚಲಾತಾ ಹೂँ ಅಂತ ಹೇಳ್ತಾರೆ. ಓಕೆ, ಎಕ್ಸ್ಟ್ರಾಡಿನರಿ ಒಂದು ಕಮಿಟ್ಮೆಂಟ್ ನಮ್ಮ ದೇಶಕ್ಕೋಸ್ಕರ. ಅದು ಯಾವ ಜನ್ಮದಲ್ಲಿ ಇನ್ಕಂಪ್ಲೀಟ್ ಆಗಿತ್ತು ಅಲ್ಲ ಗೊತ್ತಿಲ್ಲ ಸಮೀರ್ ಸರ್ಗೆ. ಓಕೆ, ಅವರು ಭಗತ್ ಸಿಂಗ್ ಆಗಿದ್ರಾ ಅಥವಾ ಸ್ವಾಮಿ ವಿವೇಕಾನಂದ ಆಗಿದ್ರಾ ಅಥವಾ ಏನಾಗಿದ್ರೋ ಗೊತ್ತಿಲ್ಲ. ಓಕೆ, ಈ ತರದ ಒಂದು ಫ್ರೀಡಮ್ ಫೈಟರ್ ಆಗಿದ್ರ, ಕಮಾಂಡೋ ಆಗಿದ್ರೋ ಗೊತ್ತಿಲ್ಲ, ಭಾರತದ ಸೋಲ್ಜರ್ ಆಗಿದ್ರೋ ಗೊತ್ತಿಲ್ಲ. ಆದ್ರೆ ಸೊ ಅವರಾಗ್ಲಿ, ಅವ್ರ ತಂದೆ KK ಮೋದಿ ಸರ್ ಆಗ್ಲಿ, ಅವರ ತಂದೆ ರಾಯ್ ಬಹದ್ದೂರ್ ಗುಜ್ಮನ್ ಮೋದಿ, ಇವರೆಲ್ಲರೂ ಕೂಡ ದೇಶಕ್ಕೋಸ್ಕರ ಸಿಕ್ಕಾಪಟ್ಟೆ ತ್ಯಾಗ ಮಾಡಿದ್ದಾರೆ. ಅವ್ರ ತಾತನ ಕಾಲದಿಂದನೂ ಕೂಡ ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಲಕ್ಷಾಂತರ ಜನಕ್ಕೆ ಫುಡ್ ಅನ್ನ, ಓಕೆ, ಹೆಲ್ದಿ ಫುಡ್ ಅನ್ನ ಇವರು ಸಪ್ಲೈ ಮಾಡಿದ್ದಾರೆ. ಇದೇ ಕಾರಣಕ್ಕೆ ಅವರಿಗೆ ಪದ್ಮಭೂಷಣ ಅವಾರ್ಡ್ ಕೂಡ ಕೊಟ್ಟಿದೆ ಸರ್ಕಾರ. ಆ ಥರ KK ಮೋದಿ ಸರ್ ತುಂಬಾ ದೇಶಭಕ್ತರಾಗಿದ್ದಾರೆ. ಇಂಡಿಯನ್ ಕಂಪ್ನಿ ಮಲ್ಟಿನ್ಯಾಷನಲ್ ಮಾಡಿಕೊಂಡು 100 ದೇಶದಲ್ಲಿ ತಗೊಂಡೋಗಿದ್ದಾರೆ KK ಮೋದಿ ಗ್ರೂಪ್ನ. ಓಕೆ, ಅದು ಮೋದಿ ಕೇರ್ನ ಒಂದು ಪವರ್. ಅಂಡ್ ಸಮೀರ್ ಸರ್ ಯಾವತ್ತು ಹೇಳ್ತಾ ಇದ್ದಾರೆ, ನನ್ನ ಒಂದು ಸಿಂಗಲ್ ಪ್ರಾಡಕ್ಟ್ ಏನಪ್ಪಾ ಅಂತ ಹೇಳಿದ್ರೆ ಆಜಾದಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಮ್ಮ ಹತ್ರ 800 ಪ್ರಾಡಕ್ಟ್ ಇದೆ, ಆದ್ರೆ ಆ ಎಲ್ಲಾ ಪ್ರಾಡಕ್ಟು ಕೂಡ ಅದರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಒಂದು ಆಜಾದಿ ಅಂತಕ್ಕದ್ದು ಒಂದು ದೊಡ್ಡ ಉದ್ದೇಶ. ಅಂದ್ರೆ ಎಲ್ಲರೂ ಕೂಡ ಆರ್ಥಿಕವಾಗಿ ಸ್ವಾತಂತ್ರ್ಯನ ಪಡಿಬೇಕು ಅನ್ನೋ ಉದ್ದೇಶದಲ್ಲಿ ಇದನ್ನ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ ಅನ್ನು ಯಾವತ್ತೂ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಇಟ್ ಈಸ್ ನಾಟ್ ಎ ಸೋಪ್ ಬಿಸ್ನೆಸ್, ಇಟ್ ಇಸ್ ಎ ಹೋಪ್ ಬಿಸ್ನೆಸ್ ಅಂತ ಹೇಳ್ತೀವಿ. ಈ ಬಿಸ್ನೆಸ್ ಅನ್ನ ನೀವು ಸೋಪು, ಪೇಸ್ಟ್, ಶಾಂಪೂಗೋಸ್ಕರ ಮಾಡಬೇಕು ಅಂತ ಅಲ್ಲ. ಹೊರಗಡೆ ಸಿಗುತ್ತೆ, ಆದ್ರೆ ಅಲ್ಲಿ ಕ್ವಾಲಿಟಿ ಇಲ್ಲ, ಅಲ್ಲಿ ಲೈಫ್ ಇಲ್ಲ, ಡ್ರೀಮ್ ಫುಲ್ಫಿಲ್ ಆಗಲ್ಲ, ಅಲ್ಲಿ ಆಜಾದಿ ಇಲ್ಲ.
ದೇಶ ಬೆಳೆಯುತ್ತಾ ಗ್ಯಾರಂಟಿ ಇಲ್ಲ. ಅದು ಮಲ್ಟಿನ್ಯಾಷನಲ್ ಕಂಪ್ನಿದು ಅಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ಆಗಿ ಬರುತ್ತೆ, ಕೆಮಿಕಲ್ ಇರ್ತದೆ, ಕಲಬೆರಕೆ ಇರ್ತದೆ, ಸುಳ್ಳು ಹೇಳಿ ಜಾಹೀರಾತು ಕೊಡ್ತಾರೆ. ಕಂಪ್ನಿ ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಉದ್ದೇಶನೇ ಸರಿ ಇಲ್ಲ. ಯಾಕೆಂತ ಹೇಳಿದ್ರೆ ಕಮರ್ಷಿಯಲ್ ಆಗಿದ್ದಾರೆ. ಪ್ರಾಡಕ್ಟ್ ಹೆಂಗಾದ್ರೂ ಸರಿ, ನಾವು ಬಣ್ಣದ ಜಾಹೀರಾತು ಕೊಡಬೇಕು, ಪ್ಯಾಕಿಂಗ್ ಚೆನ್ನಾಗಿರಬೇಕು, ಹೆಂಗೋ ಕಮಿಷನ್ ಕೊಡ್ತೀವಿ, ಓಕೆ, ಯಾರಿಗೆ, ಡಿಸ್ಟ್ರಿಬ್ಯೂಟರ್ಗಳಿಗೆ, ಹೋಲ್ಸೇಲರ್ಗೆ, ಅದ್ರ ಮುಖಾಂತರ ನಾವು ರೊಕ್ಕ ದುಡ್ಡು ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಆದರೆ ಸಮೀರ್ ಸರ್ ಒಂದು ಪ್ರಾಡಕ್ಟ್ ಲಾಂಚ್ ಆಗಬೇಕು ಅಂತ ಹೇಳಿದ್ರೆ ಅದು ಜನಗಳ ಲೈಫನ್ನ ಟಚ್ ಮಾಡಬೇಕು. ಇದು ಪ್ರಾಡಕ್ಟ್ ಅಲ್ಲ ಸೇಲ್ ಮಾಡಬೇಕಾಗಿರೋದು, ನಾವು ಪ್ರಾಬ್ಲಮ್ ಅನ್ನ ಸೇಲ್ ಮಾಡಬೇಕಾಗಿದೆ. ಪ್ರಾಬ್ಲಮ್ ಸೊಲ್ಯೂಷನ್ ಪ್ರಾಡಕ್ಟ್, ಓಕೆ, ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ತಕ್ಕಂಥ ಪ್ರಾಡಕ್ಟ್, ಸೊಲ್ಯೂಷನ್ ಡ್ರಿವನ್ ಪ್ರಾಡಕ್ಟ್ ಅನ್ನ ಮೋದಿ ಕೇರ್ ಕೊಡ್ತಾ ಇದೆ. ಹಾಗಾಗಿ ನಾವೆಲ್ಲರೂ ಹೆಮ್ಮೆಯಿಂದ ಮೋದಿ ಕೇರ್ ಮಾಡಬೇಕಾಗಿದೆ. ಸೊ ಎಂತೆಂಥ ಪ್ರಾಬ್ಲಮ್ ಸಾಲ್ವಿಂಗ್ ಪ್ರಾಡಕ್ಟ್ ಮೋದಿ ಕೇರ್ ಆಗಿದೆ. ಇವತ್ತು ಪ್ರಾಡಕ್ಟ್ ಅನ್ನ ಪೂಜೆ ಮಾಡ್ತಾ ಇದ್ದಾರೆ, ಬಿಸ್ನೆಸ್ ಅನ್ನ ಇವತ್ತು ಸಲ್ಟ್ ಹೊಡಿತಾ ಇದ್ದಾರೆ. ಆ ಥರದ ಎಷ್ಟೋ ಜನಗಳ ಲೈಫ್ ಉಳಿದಿದೆ, ಇವತ್ತು ಎಷ್ಟೋ ಜನಗಳ ಮಾಂಗಲ್ಯ ಭಾಗ್ಯ ಉಳಿದಿದೆ. ಅದಕ್ಕೋಸ್ಕರ ಇವತ್ತು ಪ್ರಾಡಕ್ಟ್ ಅನ್ನ ದೇವ್ರ ಪಕ್ಕ ಇಟ್ಟು ಪೂಜೆ ಮಾಡ್ತಿದ್ದಾರೆ. ಅಂತ ಬಿಸ್ನೆಸ್ ಅಲ್ಲಿ ನಾವಿದ್ದೀವಿ. ಆದ್ರೂ ಯಾಕೆ ಸಂಕೋಚ, ಮೈ ಡಿಯರ್ ಫ್ರೆಂಡ್ಸ್? ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ಕೊಟ್ಟಿದ್ದಾರೆ, ಸಮೀರ್ ಸರ್ ಕೂಡ ಕರೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಬೇರೆ ವಸ್ತುಗಳನ್ನ ಬಳಸೋದು ಬೇಡ. ಓಕೆ, ಯಾವುದೇ ಒಂದು ವಸ್ತುಗಳನ್ನ ಬಳಸಬೇಕು ಅಂದ್ರೆ ಮಲ್ಟಿನ್ಯಾಷನಲ್ ಕಂಪ್ನಿಗಳನ್ನ ನಾವು ಯೂಸ್ ಮಾಡೋದು ಬೇಡ. ಇಂಡಿಯನ್ ಕಂಪ್ನಿ, ಒಂದು ಕಾಲದಲ್ಲಿ ಪತಂಜಲಿ ನಾವೆಲ್ಲರೂ ಕೂಡ ಯಾವ ಥರ ಇಷ್ಟಪಟ್ಟು, ಇನ್ಕ್ಲೂಡಿಂಗ್ ಸಮೀರ್ ಸರ್, ಪತಂಜಲಿ ಅನ್ನೋದನ್ನು ನಾವೆಲ್ಲರೂ ಸಪೋರ್ಟ್ ಮಾಡಿದ್ವಿ. ಓಕೆ, ಅದೇನು MLM ಅಲ್ಲ, ಅದರಿಂದ ನಮಗೆ ಲಾಭ ಇಲ್ಲ. ಆದರೆ ವಾಟ್ ಎವರ್ ಇಟ್ ಈಸ್, ಇದು ನಮ್ಮ ದೇಶದ ಕಂಪ್ನಿ ಅಂತಕ್ಕದ್ದು ಒಂದು ಡಾಬರ್ ಆಗಿರ್ಬೋದು, ಅಥವಾ ಇನ್ಯಾವುದೋ ಸಾಕಷ್ಟು ಕಂಪ್ನಿಗಳು, ಓಕೆ, ಇಂಡಿಯಾದಲ್ಲಿ. ಸೊ ಈ ಎಲ್ಲ ಕಂಪ್ನಿಗಳು ಕೂಡ, ಒಂದು ಟಾಟಾ ಕಂಪ್ನಿ, ಓಕೆ, ಇವೆಲ್ಲ ಪ್ಯೂರ್ ಟ್ರಸ್ಟ್ ಅನ್ನ ಸಂಪಾದನೆ ಮಾಡಿರ್ತಕ್ಕಂಥ, ದೇಶಭಕ್ತಿನೇ ಉಸಿರಾಗಿಸ್ಕೊಂಡು ನಡೆಸ್ತಾ ಇರ್ತಕ್ಕಂಥ ಕಂಪ್ನಿಗಳು. ಟಾಟಾ ಏನಿದ್ದಾರೆ ಕಮರ್ಷಿಯಲ್ ಆಗಿ ನಿಂತಿದ್ರೆ ವರ್ಲ್ಡ್ ನಂಬರ್ 1 ಪರ್ಸನ್ ಆಗಿರೋರು. ಓಕೆ, ಸೊ ಎಲ್ಲರನ್ನೂ ಬೀಟ್ ಮಾಡಿರೋರು. ಆದರೆ ಅವರು ದೇಶಕ್ಕೋಸ್ಕರ ಅವರು ಎಲ್ಲ ಮುಡುಪಾಗಿಟ್ಟಿದ್ದಾರೆ. ಅತಿ ದೊಡ್ಡ ಅಮೌಂಟ್ ಅನ್ನು ಅವರು ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಓಕೆ, ಸೊ ವಿಪ್ರೋ ಕಂಪ್ನಿ, ಅಜಿಮ್ ಪ್ರೇಮ್ಜಿ ಅವರು, ಅವರ ಸಂಪಾದನೆಯಲ್ಲಿ ಎವ್ರಿ ಡೇ 27 ಕೋಟಿ ಹಣನ ಅವರು ದೇಶಕ್ಕೋಸ್ಕರ ಕೊಡ್ತಾ ಇದ್ದಾರೆ. ಅಂತ ದೇಶಭಕ್ತ ಇಂಡಿಯನ್ ಕಂಪ್ನಿ. ಈ ತರ ಇಂಡಿಯನ್ ಬ್ರ್ಯಾಂಡ್ ಅನ್ನ ನಾವು ಸಪೋರ್ಟ್ ಮಾಡಬೇಕು. ಅದಕ್ಕೋಸ್ಕರ ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ನರೇಂದ್ರ ಮೋದಿ ಅವರು ಕೂಡ ಅಷ್ಟೇ ತುಂಬಾ ಸ್ಟ್ರಾಂಗ್ ಆಗಿ ಹೇಳ್ತಾ ಇದ್ದಾರೆ. ಇವತ್ತು ಅಮೆರಿಕದವರು 50% ವರೆಗೂ ನಮಗೆ ಟ್ಯಾಕ್ಸ್ ಅನ್ನ ಲೆವಿ ಮಾಡ್ತಾ ಇದ್ದಾರೆ. 25% ಅದನ್ನು ರೈಸ್ ಮಾಡಿದ್ರು, 50% ಮಾಡಿದ್ರು. ಅಂದ್ರೆ ಅವ್ರಿಗೆ, ನಾವು ಇಂಡಿಯಾದವ್ರಿಗೆ ನಾವು ಕೆಲಸ ಕೊಡಲ್ಲ ಅಂತ ಹೇಳಿದ್ರು. ಇಂಡಿಯಾದವ್ರಿಗೆ ನಮ್ಗೆ ಎಂಟ್ರಿನೇ ಇಲ್ಲ ಅಂತ ಹೇಳಿದ್ರು. ಓಕೆ, ಒಂದು ಕಾಲದಲ್ಲಿ ಅಮೆರಿಕ ಅಲ್ಲ ಯಾರು ಕೂಡ ರೆಸ್ಪೆಕ್ಟ್ ಮಾಡ್ತಿದ್ದಿಲ್ಲ. ಬಟ್ ಇವತ್ತು ಪ್ರಬಲವಾದ ದೇಶ ಆಗಿದೆ, ಬಿಗ್ಗೆಸ್ಟ್ 4th ಲಾರ್ಜೆಸ್ಟ್ ಎಕಾನಮಿ ಆಗಿದೆ. ನಮ್ಮನ್ನು ಆಳಿರ್ತಕ್ಕಂತಹ 200 ವರ್ಷ ಆಳಿರ್ತಕ್ಕಂಥ ಬ್ರಿಟನ್ ಅನ್ನು ನಾವು ಬೀಟ್ ಮಾಡಿದೀವಿ. ಕೆನಡಾ ಆಗಿರ್ಬೋದು, ಬ್ರೆಜಿಲ್ ಆಗಿರ್ಬೋದು, ದೊಡ್ಡ ದೊಡ್ಡ ಕಂಪ್ನಿನ ನಾವು ಬೀಟ್ ಮಾಡಿದೀವಿ. ಇನ್ನೊಂದು ಕಂಪ್ನಿನ ನಾವು ಬೀಟ್ ಮಾಡಿದ್ರೆ, ಓಕೆ, ಒಂದು ಕಂಪ್ನಿನ ನಾವು ಬೀಟ್ ಮಾಡೋದಕ್ಕೆ ನಾವು ಟಾಪ್ 3ಗೆ ಹೋಗ್ತೀವಿ. ಸೊ ಆ ಥರದ ಒಂದು ಕಾಲದಲ್ಲಿ ಇಂಡಿಯಾ ಅಂತ ಹೇಳಿದ್ರೆ ಆವಾಳಿಗರ ದೇಶ, ಭಿಕ್ಷುಕರ ದೇಶ. ಸೊ ಇಂಡಿಯಾ ಅಂತ ಹೇಳಿದ್ರೆ ಈ ಒಂದು ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಎಜುಕೇಷನ್ ಇಲ್ಲ, ಇಲ್ಲಿ ಅನ್ಎಜುಕೇಟೆಡ್, ಇಲ್ಲಿ ಎಲ್ಲರೂ ಕೂಡ ಸೋಂಬೇರಿಗಳ ದೇಶ. ಈ ಒಂದು ದೇಶ ಯಾವತ್ತು ಉದ್ಧಾರ ಆಗಲ್ಲ ಅಂತ ಅನ್ಕೊಂಡಿದ್ರು. ಆದ್ರೆ ಇವತ್ತು ಪ್ರಜ್ವಲಿಸ್ತಾ ಇದೆ. ಇವತ್ತು ಎಲ್ಲಾ ಕ್ಷೇತ್ರದಲ್ಲೂ, ಸೈನ್ಸ್ ಆಗಿರ್ಬೋದು, ಟೆಕ್ನಾಲಜಿ ಆಗಿರ್ಬೋದು, ಸಾಫ್ಟ್ವೇರ್ ಆಗಿರ್ಬೋದು, ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಇಂಡಿಯಾ ಇವತ್ತು ರೂಲ್ ಮಾಡ್ತಾ ಇದೆ. ಪ್ರತಿ ವರ್ಷನೂ ಕೂಡ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ. ಅದೇ ತರನೇ ಡೈರೆಕ್ಟ್ ಸೆಲ್ಲಿಂಗ್ ಅಷ್ಟೇ. ನಾವೆಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ 25ನೇ ಪೊಸಿಷನ್ ಆಗಿತ್ತು ಇಂಡಿಯಾ. ಈಗ 11th or 10th ಪೊಸಿಷನ್ಗೆ ಬಂದಿದೆ ಎಂಟೈರ್ ವರ್ಲ್ಡ್ ಅಲ್ಲಿ. ಆ ಥರ ಎಕಾನಮಿ ಕೂಡ ತುಂಬಾ ದೊಡ್ಡದಾಗಿ ಬೆಳೀತಾ ಇದೆ. ಸೊ ನಾವೆಲ್ಲರೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂಡ್ ನಮ್ಮ ಆರಾಧ್ಯ ದೈವ ಸಮೀರ್ ಸರ್ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದಾರೆ, ನಾವೆಲ್ಲರೂ ಕೂಡ ಇಂಡಿಯನ್ ಕಂಪ್ನಿಗಳಿಗೆ ನಾವು ಸಪೋರ್ಟ್ ಮಾಡೋಣ, ಇಂಡಿಯನ್ ಕಂಪ್ನಿಗಳ ಪ್ರಾಡಕ್ಟ್ ಅನ್ನ ಬಳಸೋಣ ಅಂತಕ್ಕದ್ದು. ಸೊ ಹಾಗಾಗಿ ಅದನ್ನ ಮಾಡಬೇಕಾಗಿದೆ. ಅಮೆರಿಕದವರು ಅವರು ಎಚ್ಚೆತ್ಕೊಂಡಿದ್ದಾರೆ, ಚೈನಾದವರು ಎಚ್ಚೆತ್ಕೊಂಡಿದ್ದಾರೆ, ಜಪಾನ್ನವರು ಎಚ್ಚೆತ್ಕೊಂಡಿದ್ದಾರೆ, ಪಾಕಿಸ್ತಾನದವರು ಎಚ್ಚೆತ್ಕೊಂಡಿದ್ದಾರೆ. ಅವರ ಒಂದು ಲೋಕಲ್ ಪ್ರಾಡಕ್ಟ್ ಅನ್ನ ಬಳಸಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ, ಅದಕ್ಕೆ ನಾವು ಒತ್ತು ಕೊಡಬೇಕಾಗಿದೆ. ಇದನ್ನ ನಾವು ಹೃದಯದ ಅಂತರಾಳದಿಂದ ನಾವು ಮಾಡಬೇಕಾಗಿದೆ. ನಾವೆಲ್ಲರೂ ಕೂಡ ಪತಂಜಲಿನ ಯಾವ ತರ ಸಪೋರ್ಟ್ ಮಾಡಿದೀವಿ ಅಂತ ಹೇಳಿದ್ರೆ, ಕ್ವಾಲಿಟಿನ ಮೇಂಟೈನ್ ಮಾಡ್ಬೇಕಿತ್ತು. ಅವರು ಕ್ವಾಲಿಟಿ ಇಲ್ಲ, ಅಲ್ಲಿ ಏನೇನೋ ಆಗೋಯ್ತಲ್ಲಿ, ಅದು ವಿಚಾರ ಅದಲ್ಲ. ಆದ್ರೆ ನಮ್ಮ ಒಂದು ಭಾರತೀಯ ಕಂಪನಿ ಒಬ್ರು ಯೋಗ ಗುರುಜಿ, ಓಕೆ, ಅದನ್ನ ಹುಟ್ಟಾಕಿದ್ದಾರೆ ಅಂತ ಅನ್ಕೊಂಡು ನಾವೆಲ್ಲರೂ ಕೂಡ ಸೊ ತುಂಬಾ ಒಂದು ಸಪೋರ್ಟ್ ಮಾಡಿದ್ವಿ. ಆದ್ರೆ ವಾಟ್ ಎವರ್ ಮೇ ಬಿ ದ ಸಿಚುಯೇಷನ್, ಬಟ್ ನಾವೆಲ್ಲರೂ ಕೂಡ ಇಂಡಿಯನ್ ಕಂಪ್ನಿಗೆ ನಿಂತ್ಕೋಬೇಕಾಗಿದೆ. ಇಂಡಿಯನ್ ಕಂಪ್ನಿಯ ಪ್ರಾಡಕ್ಟ್ ಅನ್ನ ಯಾಕೆ ಬಳಸಬೇಕು ಅಂತಕ್ಕದ್ದು. ನಮಗೆ ಇನ್ಕಮ್ ಇಲ್ಲದೆ ಇದ್ರೂ ಇಂಡಿಯನ್ ಕಂಪ್ನಿನ ನಾವು ಬಳಸ್ತಾ ಇದೀವಿ ಅಂತ ಅಂದಾಗ ಇಲ್ಲಿ ಸಕ್ಸಸ್ ಇದೆ, ಇನ್ಕಮ್ ಇದೆ, ಗ್ರೋತ್ ಇದೆ, ಆಜಾದಿ ಇದೆ, ಫೈನಾನ್ಷಿಯಲ್ ಫ್ರೀಡಮ್, ಟೈಮ್ ಫ್ರೀಡಮ್, ಬಾಸ್ ಫ್ರೀಡಮ್, ರೆಕಗ್ನಿಷನ್, ಫಾರಿನ್ ಟ್ರಿಪ್, ಬೇರೆಯವ್ರನ್ನ ಬೆಳೆಸ್ತಕ್ಕಂಥದ್ದು, ಬೇರೆಯವ್ರನ್ನ ನಾವು ಅಪ್ಲಿಫ್ಟ್ ಮಾಡ್ತಕ್ಕಂಥದ್ದು, ಎಷ್ಟೋ ಜನಗಳ ಸಮಸ್ಯೆ, ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡ್ತಕ್ಕಂಥ ಮಹಾಶಕ್ತಿ ಇದೆ ಅಂತಂದಾಗ ನಾವ್ಯಾಕೆ ಈ ಕಂಪ್ನಿಗೆ ನಾವು ಕೈ ಜೋಡಿಸ್ಬಾರ್ದು, ನಿಜವಾಗ್ಲೂ ಹಾರ್ಟ್ಲಿಯಾಗಿ ನಾವ್ಯಾಕೆ ಇನ್ವಾಲ್ವ್ ಆಗ್ಬಾರ್ದು ಅನ್ನೋದು ಪ್ರಶ್ನೆ. ಸೊ ಹಾಗಾಗಿ ಇಲ್ಲಿ ನಮಗೆ ಬಾಸಿಂದ ನಮಗೆ ಫ್ರೀಡಮ್ ಪಡಿಬೇಕಾಗಿದೆ, ಫೈನಾನ್ಷಿಯಲ್ ಫ್ರೀಡಮ್. ಯಾವ ಕ್ಷಣದಲ್ಲಿ ನಾನು ಏನು ಅನ್ಕೋತೀನೋ ಪ್ರತಿ ಹಣನೂ ಇನ್ವೆಸ್ಟ್ ಮಾಡೋಕೆ ನಾನು ರೆಡಿ ಆಗಬೇಕು. ನನ್ನ ಫ್ಯಾಮಿಲಿ ಏನೋ ಕೇಳ್ತಾ ಇದ್ದಾರೆ, ಪ್ರತಿ ಟೈಮ್ ಪೋಸ್ಟ್ಪೋನ್ ಮಾಡ್ತಾ ಇದ್ದೀನಿ, ಮಕ್ಕಳೇನೋ ಕೇಳ್ತಾ ಇದ್ದಾರೆ, ನನ್ನ ಟೀಮ್ನವ್ರು ಏನೋ ಕೇಳ್ತಾ ಇದ್ದಾರೆ, ಕೊಡೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಫ್ರೀಡಮ್ ನನಗಿಲ್ಲ ಅಂತೇಳಿ ಪ್ರತಿ ಕ್ಷಣನೂ ಕೂಡ ಸಾಲ ಅಥವಾ ಲೆಕ್ಕ ಹಾಕಿ ಜೀವನ ಮಾಡಬೇಕಾಗಿದೆ. ಆದರೆ ಫೈನಾನ್ಷಿಯಲ್ ಸೆಕ್ಯೂರಿಟಿ ಅಂತಕ್ಕದ್ದು, ಪ್ಯಾಸಿವ್ ಇನ್ಕಮ್ ಅಂತಕ್ಕದ್ದು ಎಷ್ಟು ಮುಖ್ಯ ಆಗಿದೆ ಇವತ್ತು.
ಯಾವುದೇ ನೌಕರಿ, ಯಾವುದೇ ಬಿಸ್ನೆಸ್ ಅಲ್ಲಿ ಪ್ಯಾಸಿವ್ ಇನ್ಕಮ್ ಸಿಗ್ತಾ ಇಲ್ಲ. ಎಲ್ರಿಗೂ ಬೇಕಾಗಿರೋದು ಆರ್ಥಿಕ ಭದ್ರತೆ ಅನ್ನೋದು ಬೇಕಾಗಿದೆ. ಸರ್ಕಾರಿ ನೌಕರಿನ ಬಹಳ ಜನ ಇಷ್ಟಪಡ್ತಾರೆ, ಬಟ್ ಎಷ್ಟು ಜನ ಸಿಗ್ತಾ ಇದೆ? ಸರ್ಕಾರಿ ನೌಕರಿನಲ್ಲಿ ಇವತ್ತು ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ, ಸಿಕ್ಕಾಪಟ್ಟೆ ನೋವು ಸಂಕಟ. ಅವ್ರಿಗೂ ಕೂಡ ಇವತ್ತು ನೆಮ್ಮದಿ ಇಲ್ಲ. ತುಂಬಾ ಜನ ಸರ್ಕಾರಿ ದೊಡ್ಡ ದೊಡ್ಡ ಅಧಿಕಾರಿಗಳು ಇವತ್ತು ಸೂಸೈಡ್ ಮಾಡ್ಕೊತಾ ಇದ್ದಾರೆ, ಡಿಪ್ರೆಷನ್ಗೆ ಒಳಗಾಗ್ತಾ ಇದ್ದಾರೆ. ಇವಾಗೆಲ್ಲ ಪೆನ್ಷನ್ ಇಲ್ಲ ಅವ್ರಿಗೂ ಕೂಡ. ಆದರೆ ಸೊ ಯಾವ ಜಾಬನ್ನು ನಾನು ಡೌನ್ ಮಾಡ್ತಾ ಇಲ್ಲ, ಎಲ್ಲ ಜಾಬು ಎಲ್ಲ ಬಿಸ್ನೆಸ್ ಅಲ್ಲಿ ಕೂಡ ಅವ್ರದೇ ಆದಂಥ ಒಂದು ಮಹಾಶಕ್ತಿ ಇದೆ. ಬಟ್ ಇಲ್ಲಿ ಏನಿದೆ ಅಂತಕ್ಕಂಥದ್ದನ್ನ ನೀವು ಅನುಭವಿಸ್ಬೇಕು. ನಾನು 26 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ ಮೋದಿ ಕೇರ್ನಲ್ಲಿ. ಒಬ್ಬ MBA ಮಾಡಿದವನಾಗಿ, ಎಕಾನಮಿನ ಅರ್ಥ ಮಾಡ್ಕೊಂಡ್ರನಾಗಿ ಈ ಬಿಸ್ನೆಸ್ ಅನ್ನು ಅಪ್ಕೊಂಡಿದ್ದೀನಿ. ನಾನು ಪ್ರೀತಿಯಿಂದ ಮಾಡ್ತಾ ಇದ್ದೀನಿ. ನಾನು ಜಾಯ್ನ್ ಆಗಿದ್ದು 4 ವರ್ಷ ತಡವಾಗಿ. ನನಗೆ ಅದನ್ನೂ ನೋವಿದೆ. ನನಗೆ ಯಾಕೆ ಮೋದಿ ಕೇರ್ ಹುಟ್ಟಿದ ದಿನ ಬಿಸ್ನೆಸ್ ಸಿಗ್ಲಿಲ್ಲ ಸುರೇಖಾ ಮೇಡಮ್ ತರ, ಅದಿನ್ನೂ ಬೇಜಾರಿದೆ ನನಗೆ. ಬಿಸ್ನೆಸ್ ಗೊತ್ತಾಗಿ 1 ವರ್ಷ ನಾನು ಟೈಮ್ ವೇಸ್ಟ್ ಮಾಡಿದೆ. ಅಂದರೆ ನನಗೆ ಸರಿಯಾಗಿ ಅರ್ಥ ಮಾಡಿಸ್ಲಿಲ್ಲ ಅಥವಾ ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ಓಕೆ, 99 ಜಾಯ್ನ್ ಆದೆ, 98 ಅವಕಾಶ ಸಿಕ್ಕಿತ್ತು. ಈಗಲೇ ದೊಡ್ಡ ಟೀಮ್ ಕಟ್ಟಿದ್ವಿ, ದೊಡ್ಡ ಸಾಮ್ರಾಜ್ಯ ಇದೆ. ಅದಕ್ಕಿಂತ ಮುಂಚೆನೆ ಜಾಯ್ನ್ ಆಗಿದ್ರೆ ಇನ್ನೂ ದೊಡ್ಡ ಒಂದು ರೆವಲ್ಯೂಷನ್ ಆಗಿರೋದು. ಓಕೆ, ಈ ಥರದ ನಾವು ಒಂದು ಫ್ರೀಡಮ್ ಅನ್ನು ನಾವು ಪಡಿಬೇಕಾಗಿದೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಏನು ಮಾಡಬೇಕಾಗಿದೆ ಅಂತ ಹೇಳಿದ್ರೆ, ಸೊ ಪ್ರತಿಯೊಬ್ಬರು ಕೂಡ ನಾವು ಕಂಕಣಬದ್ಧರಾಗಿ ನಿಂತ್ಕೋಬೇಕಾಗಿದೆ. ನಾವೆಲ್ಲರೂ ಕೂಡ ಸೋಲ್ಜರ್ ಆಗಬೇಕಾಗಿದೆ, ನಾವೆಲ್ಲರೂ ಕೂಡ ಕಮಾಂಡ್ ಆಗಬೇಕಾಗಿದೆ. ಈ ಒಂದು ಫ್ರೀಡಮ್ ಅನ್ನು ಪಡಿಬೇಕು ಅಂತ ಹೇಳಿದ್ರೆ, ಆ ಫ್ರೀಡಮ್ ಎಲ್ಲಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ಈ ಒಂದು ಮೋದಿ ಕೇರಲ್ಲಿ ಸಿಗ್ತಾ ಇದೆ. ಆರ್ಥಿಕ ಸ್ವತಂತ್ರ ಆಗಿರ್ಬೋದು, ಅದೆಲ್ಲಾ ಥರದ ಸಮಯದ ಸ್ವತಂತ್ರ ಆಗಿರ್ಬೋದು. ಓಕೆ, ಟೋಟಲ್ ಫ್ರೀಡಮ್ ಅನ್ನು ನಾವೆಲ್ಲರೂ ಇಲ್ಲಿ ಪಡಿಬೇಕಾಗಿದೆ. ಸೊ ಅದಕ್ಕೋಸ್ಕರ ಮೈ ಡಿಯರ್ ಫ್ರೆಂಡ್ಸ್, ಇದು ಇಂಡಿಯನ್ ಕಂಪ್ನಿ. ಕೆಲವರು ಪ್ರಶ್ನೆ ಆಗ್ತಾರೆ, ಎಲ್ಲಾ ಪ್ರಾಡಕ್ಟು ಇಂಡಿಯಾದಲ್ಲಿ ಮಾಡೋದು ಅಲ್ವಲ್ಲ ಅಂತ ಹೇಳಿ. ಅದ್ರ ಬಗ್ಗೆ ತಲೆಗೆಷ್ಟು ಬೇಕಾಗಿಲ್ಲ. ಇಂಡಿಯನ್ ಕಂಪ್ನಿ ಅನ್ನೋದನ್ನು ನಾವು ಗ್ಯಾರಂಟಿ ಕೊಡ್ತಾ ಇದ್ದೀವಿ ನಿಮಗೆ. 92 ವರ್ಷ ಇತಿಹಾಸ ಇದೆ ಇಂಡಿಯನ್ ಕಂಪ್ನಿಯಿಂದ. ಆಲ್ಮೋಸ್ಟ್ ಯಾವುದೆಲ್ಲ ಒಂದಿಷ್ಟು ಸ್ಕಿನ್ ಕೇರ್ ಅಲ್ಲಿ ಅಥವಾ ಇನ್ಯಾವುದೋ ಕೆಲವು ಹೈ ರೇಂಜ್ ಪ್ರಾಡಕ್ಟ್ ಅಲ್ಲಿ ಕೆಲವು ರಾ ಮೆಟೀರಿಯಲ್ ಅಲ್ಲಿ ತರ್ತಾ ಇದ್ದಾರೆ. ಕೆಲವೊಂದಿಷ್ಟು ಮ್ಯಾನುಫ್ಯಾಕ್ಚರ್ 100% ಪ್ರಾಡಕ್ಟ್ ಅಲ್ಲಿ 90% ಇಂಡಿಯನ್. ಓಕೆ, ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗ್ತಕ್ಕಂಥದ್ದು. ಇದರಿಂದಾಗಿ ಇವತ್ತು ಲಕ್ಷಾಂತರ ಜನಕ್ಕೆ ಕೆಲಸ ಸಿಗ್ತಾ ಇದೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ. ಇನ್ನೂ ದೊಡ್ಡ ಮಟ್ಟದಲ್ಲಿ ನಾವು ಬೆಳೀತಾ ಇದೀವಿ ಮೋದಿ ಕೇರ್ ಮುಖಾಂತರ. ಸೊ ಅದಕ್ಕೋಸ್ಕರ ಮೈ ಡಿಯರ್ ಫ್ರೆಂಡ್ಸ್, ನಾವೆಲ್ಲರೂ ಕೂಡ ಮೋದಿ ಕೇರ್ನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ಬೇಕಾಗಿದೆ. ಪ್ರತಿಯೊಬ್ಬರಿಗೂ ಈ ಸೇವಾ ಮನೋಭಾವನೆಯಿಂದ ನಾವು ಮೋದಿ ಕೇರ್ ಬಿಸ್ನೆಸ್ ಅನ್ನು ನಾವು ರೀಚ್ ಮಾಡಿಸ್ಬೇಕಾಗಿದೆ. ಓಕೆ, ಅದೆಲ್ಲ ಆಗ್ಬೇಕು ಅಂತ ಹೇಳಿದ್ರೆ ಈಗ ನಾವೆಲ್ಲರೂ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಎಲ್ರಿಗೂ ಕೂಡ ಒಂದು ಮುನ್ನಡೆಸಬೇಕಾಗಿದೆ, ಮಾರ್ಗದರ್ಶನ ಮಾಡಬೇಕಾಗಿದೆ, ಎಜುಕೇಶನ್ ಕೊಡಬೇಕಾಗಿದೆ. ಓಕೆ, ಸೊ ಆ ಒಂದು ಸೇವೆ ಒಂದು ಒಳ್ಳೆ ಉದ್ದೇಶ ಅಂತಕ್ಕಂಥದ್ದು ಹಿಡ್ಕೊಂಡಾಗ ಡೆಫಿನೆಟ್ಲಿ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಒಂದು ದೇವರ ಕೆಲಸನ ನಾವಿಲ್ಲಿ ಮಾಡ್ತಾ ಇದೀವಿ ಅಂತ ನನಗೆ ಅನಿಸ್ತಾ ಇದೆ. ದೇವ್ರ ಕೆಲಸನ ನಾವಿಲ್ಲಿ ಮಾಡ್ತಾ ಇದೀವಿ ಮೋದಿ ಕೇರ್ ಅಲ್ಲಿ. ಯಾಕೆ ಅಂತ ಹೇಳಿದ್ರೆ ದೇವರು ನೇರವಾಗಿ ಬರೋಕ್ಕಾಗಲ್ಲ. ಸೊ ನಾವು ದೇವ್ರು ಮೆಚ್ಚೋ ತರ ಈ ಒಂದು ಬಿಸ್ನೆಸ್ ಅಲ್ಲಿ ನಾವೆಲ್ಲರೂ ಕೂಡ ಉನ್ನತ ಮಟ್ಟದಲ್ಲಿ ನಾವು ಒಂದು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೀವಿ, ಉನ್ನತ ಮಟ್ಟದಲ್ಲಿ ನಾವು ಸೇವೆ ಮಾಡ್ತಾ ಇದೀವಿ. ಆ ಸೇವೆ ನಿರಂತರವಾಗಿ ಆಬಾಧಿತವಾಗಿ ನಡೀತಾ ಹೋಗ್ಬೇಕು. ಅದಕ್ಕೋಸ್ಕರ ಇವತ್ತು ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳು, ಓಕೆ, ಆಫೀಸರ್ಗಳು ಕೂಡ ಈ ಬಿಸ್ನೆಸ್ ಅನ್ನ ಕೆಲವರು ಪಾರ್ಟ್ ಟೈಮ್ ತಗೊಂತಾ ಇದ್ದಾರೆ, ಕೆಲವರು ಫುಲ್ ಟೈಮ್ ತಗೊಂತಾ ಇದ್ದಾರೆ. ಓಕೆ, ನಾವೆಲ್ಲರೂ ಕೂಡ ಸೊ ನಾವು ಕಾರ್ಗಿಲ್ಗೆ ಹೋಗಿ ನಾವು ಯುದ್ಧ ಮಾಡೋಕ್ಕಾಗಲ್ಲ, ಅಥವಾ ನಾವು ಇನ್ಯಾವುದೋ ಒಂದು ಪಾಕಿಸ್ತಾನ ಬಾರ್ಡ್ಗೆ ಹೋಗಿ ಯುದ್ಧ ಮಾಡೋಕ್ಕಾಗಲ್ಲ. ಕಾರ್ಗಿಲ್ ಅಂತ ಹೇಳಿದಾಗ ಒಂದು ಸನ್ನಿವೇಶ ನನಗೆ ನೆನಪಿ ಬರ್ತಾ ಇದೆ, ನಾನು ಇವತ್ತು ಶೇರ್ ಮಾಡ್ಕೋತೀನಿ. ಬಿಫೋರ್ ಕೋವಿಡ್, ಐ ಥಿಂಕ್ 2019 ಅಂತ ಕಾಣುತ್ತೆ, ನಾವು ಜಮ್ಮು ಕಾಶ್ಮೀರ್, ನಮ್ಮ ಫ್ಯಾಮಿಲಿ, ನಮ್ಮ ಹತ್ರದವರು, ಫ್ರೆಂಡ್ಸ್ ಸಮೇತ ನಾವು ಜಮ್ಮು ಕಾಶ್ಮೀರು, ಲೇ ಲಡಾಖು, ಓಕೆ, ಅಲ್ಲೆಲ್ಲ ಹೋಗಿದ್ವಿ. ಸೊ ಶ್ರೀನಗರ್, ಅದೇ ಥರನೇ ಕಾರ್ಗಿಲ್. ನನಗೆ ಡ್ರೀಮ್ ಇತ್ತು ಕಾರ್ಗಿಲ್ಗೆ ಹೋಗ್ಬೇಕು ಅಂತೇಳಿ. ಅಲ್ಲಿ ಏನು, ಸೊ ಈಗಾಗಲೇ 30 ವರ್ಷದಿಂದ ಏನು ದೊಡ್ಡದಾಗಿ ಯುದ್ಧ ಆಗಿತ್ತು. ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ಆ ಒಂದು ಯುದ್ಧನ ಗೆದ್ದಿದ್ದೀವಿ ನಾವು. ಪಾಕಿಸ್ತಾನ ಏನೇ ಒಂದು ತರಲೆ ಮಾಡಿದ್ರು ಕೂಡ ಅವ್ರಿಗೆ ಎಷ್ಟೋ ಸಲ ಬಾಯಿ ಮುಚ್ಚೋ ಥರ, ಓಕೆ, ಅವ್ರಿಗೆ ಶಿಕ್ಷೆ ಕೊಟ್ಟಾಗಿದೆ, ಅವ್ರನ್ನ ಸೋಲ್ಸಾಗಿದೆ. ಅಲ್ಲಿ ಒಂದು ಎಕ್ಸಿಬಿಷನ್ ಥರ ಮಾಡಿದ್ದಾರೆ. ಓಕೆ, ಒಂದು ವಾಘಾ ಬಾರ್ಡರ್ ನೋಡಬೇಕು ನಾವೆಲ್ಲರೂ ಕೂಡ, ಇನ್ನೊಂದು ನಾವೆಲ್ಲರೂ ಕಾರ್ಗಿಲ್ ನೋಡಬೇಕು. ಕಾರ್ಗಿಲಲ್ಲಿ ಎಕ್ಸಿಬಿಷನ್ ಥರ ಮಾಡಿದ್ದಾರೆ. ಅಲ್ಲಿಗೆ ಹೋಗ್ಬಿಟ್ರೆ ದೇಶಭಕ್ತಿ ಇನ್ನೂ ಕೂಡ ಕೆರಳುತ್ತೆ ಅಂತ ಹೇಳ್ಬೋದು. ಎಂತಹ ದೇಶದ್ರೋಹಿನೂ ಕೂಡ ಅಲ್ಲಿಗೆ ಹೋದ್ರೆ ದೇಶಭಕ್ತನಾಗಿ ಹೊರಗಡೆ ಬರ್ತಾನೆ ಅಂತ ಹೇಳಿ ಅಲ್ಲಿ ಮೂವಿ ಎಲ್ಲ ಶೂಟ್ ಮಾಡಿದ್ದಾರೆ, ತೋರಿಸ್ತಾ ಇರ್ತಾರೆ. ಅಲ್ಲಿ ಎಲ್ಲ ಎಷ್ಟು ಜನ ಅಲ್ಲಿ ಹುತಾತ್ಮರಾಗಿದ್ದಾರೆ, ದೊಡ್ಡ ದೊಡ್ಡ ಅಧಿಕಾರಿಗಳು, ಓಕೆ, ಮಿಲಿಟರಿ ಅಧಿಕಾರಿಗಳು, ಎಲ್ಲ ಹೆಡ್ಗಳು, ಏನು ಸಾಕಷ್ಟು ಜನ, ಸುಮಾರು ಅಲ್ಲಿ ಕೂಡ ಪಾಕಿಸ್ತಾನದಲ್ಲಿ ಎಷ್ಟೋ ಜನ, ಸಾವಿರಾರು ಜನ ಸತ್ರು ಕೂಡ ಇಂಡಿಯಾದವರು ಕೂಡ, ಸೊ ಇಂಡಿಯನ್ ಸೋಲ್ಜರ್ ಕೂಡ 500 ಜನಕ್ಕಿಂತ ಜಾಸ್ತಿ ತೀರೋಗಿದ್ದಾರೆ. ಅಲ್ಲಿ ಕೆಲವರು ಕಮಾಂಡೋಗಳು, ಚೀಫ್ ಇನ್ ಕಮಾಂಡ್ಗಳು, ಅವರ ಜೀವ 20 ವರ್ಷ, 22 ವರ್ಷ, 24 ವರ್ಷಕ್ಕೆ ಅವರು ಜೀವನ ತ್ಯಾಗ ಮಾಡಿದ್ದಾರೆ, ಅವರು ಹುತಾತ್ಮರಾಗಿದ್ದಾರೆ. ಅದರಲ್ಲಿ ನಾವೆಲ್ಲರೂ ಕೂಡ ಅಲ್ಲಿ ನೋಡ್ತಾ ಇದ್ದೀವಿ. ಎಕ್ಸಿಬಿಷನ್ ನಲ್ಲಿ ನಾವೆಲ್ಲರೂ ವಾಚ್ ಮಾಡ್ತಾ ಇದ್ದೀವಿ. ಅಲ್ಲಿಗೆ ಒಬ್ರು ಸುಂದರವಾದ ತರುಣಿ, ಒಬ್ಬ ವ್ಯಕ್ತಿ ಫೋಟೋ ಎದುರು ನಿಂತ್ಕೊಂಡು ಅಳ್ತಾ ಇದ್ರು. ಹಿಂದಿಯವರು, ನಾನು ಹಿಂದಿನಲ್ಲಿ ಕೇಳಿದೆ, ಮೇಡಮ್ ಯಾಕೆ ಅಳ್ತಿದ್ದೀರಾ, ನಿಮ್ಮ ಫ್ಯಾಮಿಲಿಯವ್ರು ಯಾರಾದ್ರೂ ಇದ್ದಾರಾ ಅಂತೇಳಿ. ಅವ್ರು ಹೇಳಿದ್ದು ಕೇಳಿ ನನಗೆ ನನ್ನ ಕಣ್ಣಲ್ಲಿ ನೀರು ಬಂತು. ಅವ್ರು ಹೇಳ್ತಾ ಇದ್ದಾರೆ, ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಇಷ್ಟೊಂದು ಸ್ಮಾರ್ಟ್ ಆಗಿದ್ದಾರೆ, 22 ವರ್ಷ, 24 ವರ್ಷ ಏಜ್ ಮೆನ್ಷನ್ ಮಾಡಿದ್ದಾರೆ. ಆದರೆ ಇವರು ಎಲ್ಲರ ಫ್ಯಾಮಿಲಿ ಎಲ್ಲ ಬಿಟ್ಟು, ನಮ್ಮ ದೇಶನ ಬಿಟ್ಟು ಅವರು ಪ್ರಾಣತ್ಯಾಗ ಮಾಡಿದ್ದಾರೆ, ಹುತಾತ್ಮರಾಗಿದ್ದಾರಲ್ವಾ.
ನನ್ನ ಫ್ಯಾಮಿಲಿನೇ ಆಗಬೇಕು ಅಂತೇನಿಲ್ಲ. ಅವ್ರ ಜೀವನ ನೆನೆಸ್ಕೊಂಡು ನನಗೆ ಅವರು ಇಷ್ಟು ಚಿಕ್ಕ ವಯಸ್ಸಲ್ಲೇ ಅವರು ಜೀವನನ ಒಂದು ಕುರ್ಬಾನಿ ಮಾಡಿದ್ದಾರೆ, ಅಂದರೆ ತ್ಯಾಗ ಮಾಡಿದಾರಲ್ವಾ, ಅದು ನೆನೆಸ್ಕೊಂಡು ನನಗೆ ನನ್ನ ಫ್ಯಾಮಿಲಿ ಅಂತ ಅನಿಸ್ತಾ ಇದೆ, ನನ್ನ ಬ್ರದರ್ ತೀರು ಹೋಗಿದ್ದಾರೆ ಅಂತ ಅನಿಸ್ತಾ ಇದೆ, ತುಂಬ ದುಃಖ ಆಗ್ತಿದೆ ನನಗೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಕೇಳಿ ನನಗೂ ದುಃಖ ಆಯಿತು, ನಾನು ಕೂಡ ಎಮೋಷನಲ್ ಆದೆ. ಅಂದರೆ ಸ್ನೇಹಿತರೆ, ಓಕೆ, ಸೊ ಇಷ್ಟೆಲ್ಲ ಜನಗಳ ಒಂದು ಜೀವನ ಇವತ್ತು ಕೂಡ ನಾವು ನೆಮ್ಮದಿಯಿಂದ ನಿದ್ದೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಅಲ್ಲೇನು ನಡೀತಾ ಇದೆ, ಬಾರ್ಡರ್ಲಿ ಏನು ನಡೀತಾ ಇದೆ, ಅಥವಾ ಸೋಲ್ಜರ್ಗಳು ಯಾವ ಥರ ಕಷ್ಟಪಡ್ತಿದ್ದಾರೆ. ಯಾವುದೇ ಒಂದು ಫ್ಲಡ್ ಆಗಿರ್ಬೋದು ಅಥವಾ ಭೂಕಂಪ ಆಗಿರ್ಬೋದು, ಯಾವುದೇ ಟೈಮಲ್ಲಿ ಅವರ ಜೀವನ ಲೆಕ್ಕಿಸದೆ ನಿಂತ್ಕೋತಾರೆ ದೇಶ ರಕ್ಷಣೆಗೋಸ್ಕರ. ಅದಕ್ಕೆ ನಮಗೆ ಸಿಕ್ಕಿರ್ತಕ್ಕಂಥ ಮೋದಿ ಕೇರ್ ಆಪರ್ಚುನಿಟಿ ನಾನೇನು ಮಾಡ್ತಿದ್ದೀನಿ ಅಂತಕ್ಕಂಥ ಪ್ರಶ್ನೆ ಹಾಕೊಳ್ಳಿ. ನಮ್ಮೆಲ್ಲರಿಗೂ ಕೂಡ ಈಗ ಆಪರ್ಚುನಿಟಿ ಸಿಕ್ಕಿದೆ. ಈ ಅವಕಾಶನ ಚೆನ್ನಾಗಿ ಬಳಸ್ಕೋಬೇಕು. ಸ್ವದೇಶಿಯ ಪ್ರಾಡಕ್ಟ್ ಇದೆ, ಸ್ವದೇಶಿಯ ಬಿಸ್ನೆಸ್ ಇದೆ, ಎಲ್ರಿಗೂ ರೀಚ್ ಮಾಡಿಸ್ಬೇಕಾಗಿದೆ. ನನ್ನ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೋಬೇಕಾಗಿದೆ. ನಾನು ರೀಸನ್ ಕೊಡ್ತಾ ಇರ್ತೀನಿ, ನಾನು ಎಕ್ಸ್ಕ್ಯೂಸ್ ಕೊಡ್ತಾ ಇರ್ತೀನಿ. ಸಣ್ಣ ಆಲೋಚನೆ ಇದೆ, ಸಣ್ಣ ಕನಸನ್ನು ಹಿಡ್ಕೊಂಡು ನನ್ನ ಫ್ಯಾಮಿಲಿ ಅಂತ ಅಷ್ಟೇ ನೋಡ್ತಾ ಇದ್ದೀನಿ, ನನ್ನ ಹೊಟ್ಟೆ ಪಾಡಿನ ಜೀವನ ಅಂತ ಅನ್ಕೋತಾ ಇದ್ದೀನಿ. ನನ್ನ ಟೀಮ್ನವ್ರು ಎಷ್ಟು ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಎಷ್ಟು ಜನ ಬಿಟ್ಟು ಹೋಗಿದ್ದಾರೆ, ಎಷ್ಟು ಜನ ಅಚೀವ್ಮೆಂಟ್ ಮಾಡೋಕ್ಕಾಗ್ತಿಲ್ಲ, ಎಷ್ಟು ಜನಗಳ ಲೈಫ್ ಹೊಡ್ತಾ ಬೀಳ್ತಾ ಇದೆ, ಎಷ್ಟು ಇನ್ನೂ ಸಾಲದಲ್ಲಿ ಮುಳುಗೋಗಿದ್ದಾರೆ. ಆದರೆ ನಾನು ಕಲಿದೇ ಇರೋದಕ್ಕೆ, ನಾನು ಹಾರ್ಡ್ ವರ್ಕ್ ಮಾಡದೇ ಇರೋದಕ್ಕೆ, ನಾನು ಕಮಿಟ್ಮೆಂಟ್ ಕೊಡದೇ ಇರೋದಕ್ಕೆ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಸೊ ಡೆಫಿನೆಟ್ಲಿ ನಾವು ಬೇರೆಯವರ ಜೀವನದಲ್ಲಿ, ಓಕೆ, ನಾವು ಒಂದು ಎಕ್ಸಾಂಪಲ್ ಹಾಕಾಗ್ತಿಲ್ಲ, ನಾವು ಬೇರೆಯವರ ಜೀವನದಲ್ಲಿ ಓಕೆ ಒಂದು ಮಾದರಿ ಹಾಕಾಗ್ತಿಲ್ಲ, ರೋಲ್ ಮಾಡಲ್ ಹಾಕಾಗ್ತಾ ಇಲ್ಲ. ಸ್ನೇಹಿತರೆ, ನಾವೆಲ್ಲರೂ ಕೂಡ ಅದೃಷ್ಟ ಮಾಡಿದ್ವಿ. ಈ ಒಂದು ದೊಡ್ಡ ಬಿಸ್ನೆಸ್ ಅಲ್ಲಿ ನಾವು ಇರೋದಕ್ಕೋಸ್ಕರ ನಾವೆಲ್ಲರೂ ಕೂಡ ಮುಂದೆ ಇನ್ನೂ ದೊಡ್ಡ ಮಟ್ಟದಲ್ಲಿ ನಾವು ಕ್ರಾಂತಿಕಾರಿ ದೊಡ್ಡ ಸಾಧನೆ ಮಾಡ್ಲಿಕ್ಕೆ ಹೊಟ್ಟಿದ್ದೀವಿ. ಕಷ್ಟ ಖಂಡಿತ ಬರ್ತದೆ, ಯಾವುದೂ ಸುಲಭ ಇಲ್ಲ. ಸ್ವತಂತ್ರ ಪಡೆದಿದ್ದು ಸುಲಭ ಇಲ್ಲ, ನೌಕರಿ ಮಾಡೋದು ಸುಲಭ ಇಲ್ಲ, ಬಿಸ್ನೆಸ್ ಅನ್ನು ಮಾಡೋದು ಸುಲಭ ಇಲ್ಲ, ಅಗ್ರಿಕಲ್ಚರ್ ಮಾಡೋದು ಸುಲಭ ಇಲ್ಲ, ಮೋದಿ ಕೇರ್ ಮಾಡೋದು ಸುಲಭ ಇಲ್ಲ. ಬಟ್ ಸ್ನೇಹಿತರೆ, ಈ ಮೋದಿ ಕೇರ್ ಬಿಸ್ನೆಸ್ ಪವಿತ್ರವಾದ ಬಿಸ್ನೆಸ್, ದೇಶಭಕ್ತಿಯ ಬಿಸ್ನೆಸ್, ಈ ದೇವರ ಕೆಲಸ, ಇದು ಒಂದು ನೋಬೆಲ್ ಪ್ರೊಫೆಷನ್ನು. ಈ ಬಿಸ್ನೆಸ್ ಅಲ್ಲಿ ನಮ್ಮ ಜೀವನ ಸ್ವರ್ಗ ಆಗ್ತಾ ಇದೆ. ಆದರೆ ನಾವು ಸ್ವರ್ಗದಂತ ಜೀವನ ಮಾಡಬೇಕು ಅಂತ ಹೇಳಿದ್ರು ಕೂಡ, ಸ್ವರ್ಗಕ್ಕೆ ಹೋಗ್ಬೇಕು ಅಂದ್ರೆ ನಾವು ಸಾಯ್ಬೇಕು ಅಂತ ಹೇಳ್ತೀವಿ. ಆದರೆ ಸಾಯೋದ್ ಬೇಕಾಗಿಲ್ಲ, ಮೋದಿ ಕೇರಲ್ಲಿ ಇದ್ರೆ ಸಾಕು, ಆ ಸ್ವರ್ಗನ ಎಂಜಾಯ್ ಮಾಡ್ತೀವಿ. ನಾನು ಸ್ವರ್ಗದಲ್ಲಿದ್ದರೆ ಗ್ರೇಟ್, ಎಂಜಾಯ್ ಮಾಡ್ತಿದ್ದೀನಿ ಅಂತೇಳಿ ನಮ್ಮ ಜೀವನ ಸಾರ್ಥಕತೆ ಅನುಭವಿಸ್ತೀವಿ. ನಮ್ಮ ಸ್ನೇಹಿತರು, ನಮ್ಮ ಟೀಮ್ನವರು ಸ್ವರ್ಗದ ಜೀವನ ಎಂಜಾಯ್ ಮಾಡ್ತಿದ್ದಾರೆ ಅಂದರೆ ಸೂಪರ್ ಗ್ರೇಟ್. ಆದರೆ ಅವರ ಜೀವನ ಸ್ವರ್ಗ ಆಗಲಿಕ್ಕೆ ನಾನು ಸ್ವಲ್ಪ ಕಾರಣ ಆಗಿದ್ದೀನಿ ಅಂತ ಹೇಳಿದ್ರೆ ಯಾವ ಥರ ಇರುತ್ತೆ ಆ ಲೈಫ್? ಖಂಡಿತ ಸ್ನೇಹಿತರೆ, ಎಕ್ಸ್ಟ್ರಾರ್ಡಿನರಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನು ಟ್ರಿಪ್ ಕೊಟ್ಟಿದ್ದಾರೆ, ಅನೌನ್ಸ್ ಮಾಡಿದ್ದಾರೆ, ಡೀಟೇಲ್ಸ್ ಏನು ಬಂದಿಲ್ಲ. PGB ಮೇಲೆ ಆಗಿರ್ಬೋದು, ಟೈಟಲ್ ಜಂಪ್ ಆಗಿರ್ಬೋದು, ಏನೋ ಒಂದು ಕೊಡ್ತಾರೆ. ಟ್ರಿಪ್ ಅಂತ ಹೇಳಿದ್ರೆ 3 ದಿನ 4 ದಿನ 5 ದಿನ ಅಂತ ಅನ್ಕೊಳ್ಕೋಬೇಡಿ. ಈ ಟ್ರಿಪ್ಪಿಂದ ಸೊ ಲೈಫ್ ಓಕೆ, ಈ ಟ್ರಿಪ್ಪಿಂದ ಬರೀ 4 ದಿನ ಎಂಜಾಯ್ಮೆಂಟ್ ಅಂತ ನೋಡೋದು ಬೇಡ, ಟೀಮನ್ನು ಬಳಸ್ಕೊಂಡು ನಾನು ಅಚೀವ್ ಆಗಬೇಕು ಅಂತ ನೋಡೋದು ಬೇಡ. ಇಲ್ಲಿ ಸಾಲಿಡ್ ಆಗಿ ಟೀಮ್ ಕಟ್ಟಬೇಕಾಗಿದೆ. ಇದರಿಂದಾಗಿ ಗ್ರೋತ್ ಬರುತ್ತೆ, ಸ್ಪಾನ್ಸರಿಂಗ್ ಬರುತ್ತೆ, ನಾವೆಲ್ಲರೂ ಸ್ಟ್ರಾಂಗ್ ಆಗಿ ನಿಲ್ಬೇಕಾಗಿದೆ. ಅಲ್ಲಿ ಯಾರ ಟೀಮಲ್ಲಿ ಗ್ರೋತ್ ಇದೆ, ಯಾರ ಟೀಮಲ್ಲಿ ಮೊಮೆಂಟಮ್ ಇದೆ, ಅವ್ರು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಕಾಯಕೋಬೇಡಿ ಆ್ಯಂಡ್ ಹಾರ್ಡ್ ವರ್ಕ್ ಮಾಡ್ತಾ ಹೋಗೋಣ. ತುಂಬ ಜನಗಳಿಗೆ ಆಪರ್ಚುನಿಟಿ ಬೇಕಾಗಿದೆ. ಇಂಡಿಯನ್ ಕಂಪ್ನಿಯಿಂದ 30 ವರ್ಷ ಇತಿಹಾಸ ಇರ್ತಕ್ಕಂಥ ಕಂಪ್ನಿ ಇಡೀ ಜಗತ್ತಿಗೆ ಇವತ್ತು ರೋಲ್ ಮಾಡಲ್ ಆಗ್ಲಿಕ್ಕೆ ಹೊರಟಿದೆ. ಅಷ್ಟು ವರ್ಷದ ಕೆಳಗೆ ಯಾರಿಗೂ ನಂಬಿಕೆ ಇದ್ದಿಲ್ಲ, ಸಮೀರ್ ಸರ್ಗೆ ನಂಬಿಕೆ ಇತ್ತು. ನನ್ನ ದೇಶದ ಪ್ರತಿ ಪ್ರಜೆಗೂ ಕೂಡ ಇವನು ಆಜಾದಿ ಕೊಡಿಸ್ಬೇಕು ಅಂತೇಳಿ ಈ ಅವಕಾಶ. ಸೊ ಟ್ರಿಪ್ ಏನೇ ಡೀಟೇಲ್ಸ್ ಬರ್ಬೋದು, ವೆಯ್ಟ್ ಮಾಡೋದು ಬೇಕಾಗಿಲ್ಲ. ಹಾರ್ಡ್ ವರ್ಕ್ ನೀವು ರೆಡಿ ಆಗಬೇಕು. ಎಜುಕೇಷನ್ನು, ಸಿಸ್ಟಮು, ಸ್ಕಿಲ್ ಡೆವಲಪ್ಮೆಂಟು, ಪ್ರಾಡಕ್ಟಲ್ಲಿ ಎಕ್ಸ್ಪೋರ್ಟ್ ಆಗ್ತಕ್ಕಂಥದ್ದು, ನಿಮ್ಮ ಟೀಮಲ್ಲಿ ಏನೆಲ್ಲ ನಿಮ್ಮ ಲೀಡರ್ಗಳು ಟ್ರೈನಿಂಗ್ ಕೊಡ್ತಿದ್ದಾರೆ, ಓಕೆ, ಅದಕ್ಕೆ ನೀವೆಲ್ಲರೂ ಬದ್ಧರಾಗಬೇಕಾಗುತ್ತೆ. ಲೈಫ್ ಎಜುಕೇಷನ್ನು, ಹೆಲ್ತ್ ವರ್ಕ್ಶಾಪು, ಅಥವಾ ನಿಮ್ಮ ಲೀಡರ್ ಕೊಡ್ತಕ್ಕಂಥ ಟ್ರೈನಿಂಗು, ಸೆಮಿನಾರು, ಹೋಮ್ ಮೀಟಿಂಗ್, 1-to-1 ಎಲ್ಲದನ್ನು ಕೂಡ ಜಾಸ್ತಿ ಮಾಡ್ತಾ ಹೋಗಿ. ಸೇವಾ ಮನೋಭಾವನೆ ಇರಲಿ ಅಲ್ಲಿ. ಎಷ್ಟು ಜನಕ್ಕೆ ನಾನು 20,000 ಇನ್ಕಮ್ ಕೊಡಿಸ್ತೀನಿ, 10,000 ಇನ್ಕಮ್ ಕೊಡಿಸ್ತೀನಿ, ಪವರ್ ಆಫ್ 4ನ ನಾನು ಮಾಡ್ತಾ ಇದ್ದೀನಿ. ಪವರ್ ಆಫ್ 4ನ ಮಾಡಲಿಕ್ಕೆ ಇನ್ನು ಒದ್ದಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇದು ತುಂಬ ದೊಡ್ಡ ಮಟ್ಟದ ಲಾಸ್ ಆಗುತ್ತೆ. ಆ ಥರ ನಿಂತ್ಕೊಳ್ಳೋಕೋಬೇಡಿ. ಸೊ ಎಲ್ಲರೂ ಕೂಡ ದೇಶಭಕ್ತರಾಗಿ, ಖಂಡಿತ ನಾನು ನನ್ನ ದೇಶಕ್ಕೋಸ್ಕರ ಏನಾದರೂ ಒಳ್ಳೆಯದನ್ನು ಮಾಡ್ತೀನಿ ಅಂತ ಹೊರಟಾಗ ನೀವು ಸಾಲದಿಂದ ಮುಕ್ತರಾಗಿ ಟ್ಯಾಕ್ಸ್ ಕಟ್ಟಂಗೆ ಆಗಬೇಕು. ನಿಮ್ಮ ಟೀಮಲ್ಲಿ 4 ಜನ 6 ಜನ 10 ಜನ 100 ಜನಕ್ಕೆ ಸಾಲ ಮುಕ್ತರಾಗಿ ಅವ್ರನ್ನ ಟ್ಯಾಕ್ಸ್ ಕಟ್ಟಂಗೆ ಮಾಡಬೇಕು. ನಮ್ಮ ಟೀಮಲ್ಲಿ ಆಗಿದೆ. ಸಾವಿರಾರು ಜನ ಒಂದು ಕಾಲದಲ್ಲಿ ಸಾಲದಲ್ಲಿದ್ದವರು ಇವತ್ತು ಟ್ಯಾಕ್ಸ್ ಕಟ್ಟಂಗಾಗಿದ್ದಾರೆ, ಅಂದರೆ ಸಾಲ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಆ ಥರ ನಿಮಗೂ ಆಗಲಿ. ಸೊ ನಾವೆಲ್ಲರೂ ಕೂಡ ದೇಶಭಕ್ತರಾಗಿ, ಮೋದಿ ಕೇರ್ನ ಭಕ್ತರಾಗಿ, ಸಮಾಜದ ಭಕ್ತರಾಗಿ ನಾವೆಲ್ಲರೂ ಒಳ್ಳೆಯ ಮನಸ್ಸಿನಿಂದ, ಒಳ್ಳೆಯ ಕನಸನ್ನು ಹಿಡ್ಕೊಂಡು, ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾವೆಲ್ಲರೂ ಬೆಳೀತಾ ಹೋಗೋಣ. ಭಾರತ ವಿಶ್ವಗುರು ಆಗಬೇಕು. ನಾವೆಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಹೋಗೋಣ. ಓಕೆ, ಇವತ್ತಿನ ಸೆಷನ್ ಏನಿದೆ, ಈ ವಿಡಿಯೋ ಸ್ವಲ್ಪ ಟೆಕ್ನಿಕಲಿ ಮಿಸ್ಟೇಕ್ ಆಯಿತು, ಸಾರಿ ಫಾರ್ ದಟ್. ಎಲ್ರಿಗೂ ರೀಚ್ ಮಾಡಿಸಿ, ಡಿಫ್ರೆಂಟಾಗಿ ನಾನು ತೊಗೊಂಡಿದ್ದೀನಿ. ನಿಮ್ಮನ್ನು ಮೋಟಿವೇಟ್ ಮಾಡೋಕ್ಕೆ ನಾನು ಮಾಡಿಲ್ಲ. ನೀವು ಆ್ಯಕ್ಷನ್ ಮಾಡಿ ಅಂತ ನಾನು ಈ ಒಂದು ಟ್ರೈನಿಂಗ್ ಕೊಟ್ಟಿದ್ದಲ್ಲ. ನನಗೆ ಹಾರ್ಟ್ಲಿ ತುಂಬ ಇಷ್ಟ. ಯಾವುದೇ ಪೇಟ್ರಿಯಾಟಿಕ್ ದೇಶಭಕ್ತಿ ಮೂವಿ ಆಗಿರ್ಬೋದು, ಒಂದು ಆರ್ಟಿಕಲ್ ಆಗಿರ್ಬೋದು, ಅದನ್ನು ಭಾಳ ಇಷ್ಟಪಡ್ತೀನಿ ನಾನು. ನನಗೆ ಅನಿಸಿದ್ದನ್ನು ನಾನು ನಿಮಗೆ ಪ್ರೆಸೆಂಟ್ ಮಾಡಿದ್ದೀನಿ. ಓಕೆ, ಯಾವುದೇ ಕಾರಣಕ್ಕೂ ಯಾರ ಮೇಲೂ ಕೂಡ ಹಾರ್ಟ್ ಫೀಲಿಂಗ್ ಇಲ್ಲ. ಓಕೆ, ನೀವೆಲ್ಲರೂ ಕೂಡ ಇಷ್ಟು ದೊಡ್ಡ ಮಟ್ಟದ ಒಂದು ಸಾಧನೆ ಮಾಡಲಿಕ್ಕೆ ಸಿದ್ಧರಾಗಿ ಮೋದಿ ಕೇರ್ನ ಒಂದು ಯೋಧರಾಗೋಣ, ಸಮಾಜದ ಯೋಧರಾಗೋಣ, ದೇಶದ ಯೋಧರಾಗೋಣ. ಸೈನಿಕನ ಆಗಲೇಬೇಕು ಅಂತೇನಿಲ್ಲ, ಆದರೆ ಸೇವೆ ಮಾಡಲಿಕ್ಕೆ ಸೊ ಖಂಡಿತ ಸೈನಿಕರು ಆಗಬೇಕು ಅಂತೇನಿಲ್ಲ. ನಾವೆಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಮೋದಿ ಕೇರ್ನ ಮುಂದೆ ತಗೊಂಡು ಹೋಗೋಣ. ಓಕೆ ಫ್ರೆಂಡ್ಸ್, ನಿಮ್ಮೆಲ್ಲರೂ ಶುಭವಾಗಲಿ. ಮತ್ತೊಮ್ಮೆ ಬಿಲೇಟೆಡ್
ಸ್ವತಂತ್ರೋತ್ಸವದ 79ನೇ ವರ್ಷದ ಹಾರ್ದಿಕ ಶುಭಾಶಯಗಳು. ಮುಂದಿನ ವರ್ಷ ಬರೋ ಅಷ್ಟೊತ್ತಿಗೆ ನೀವು ಡಿಸೈಡ್ ಮಾಡಬೇಕು ಎಷ್ಟು 10 ಜನಕ್ಕೋ 100 ಜನಕ್ಕೋ 1000 ಜನಕ್ಕೋ ಆರ್ಥಿಕ ಸ್ವಾತಂತ್ರ್ಯ ಕೊಡಿಸಿರ್ತೀನಿ, ಸಮಯದ ಸ್ವಾತಂತ್ರ್ಯ, ಸಾಲಗಳಿಂದ ಮುಕ್ತಿ ಮಾಡಿರ್ತೀನಿ. ನಮ್ಮ ಟೀಮಲ್ಲಿ ನೀವಾಗಿರ್ತೀರ, ಅದನ್ನು ಬೇರೆಯವರು ಕೊಡಿಸಿರ್ತೀರಾ ಅಂತೇಳಿ ಚಿಂತೆಗಳಿಂದ ಮುಕ್ತಿ ಆಗಬೇಕಾಗಿದೆ. ಅದನ್ನೆಲ್ಲದೂ ಕೂಡ ಮೋದಿ ಕೇರ್ ಅವಕಾಶ ಕೊಡ್ತಾ ಇದೆ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಓಕೆ, ಸೊ ಹ್ಯಾಪಿ ನೈಟ್ ಟು ಆಲ್ ಆಫ್ ಯು. ಈ ಒಂದು ಸೆಷನ್ ಪ್ರತಿ ಭಾನುವಾರ ಇರ್ತದೆ. ಈ ಸೆಷನ್ ಅನ್ನು ಚೆನ್ನಾಗಿ ಬಳಸ್ಕೊಳ್ಳಿ. ಈಗಾಗಲೇ ಸುಮಾರು 600 ವಿಡಿಯೋ ಇದೆ. ಇದಕ್ಕಿಂತ ಹಿಂದೆ ಆಗಿರ್ತಕ್ಕಂಥ ಒಳ್ಳೊಳ್ಳೆ ಪ್ರೆಸೆಂಟೇಷನ್ನು, ಟ್ರೈನಿಂಗು, ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ. ವಿಶ್ ಯು ಆಲ್ ದ ಬೆಸ್ಟ್. ನನ್ನ ನಂಬಿಕೆ ಏನು ಅಂತ ಹೇಳಿದ್ರೆ ಒಳ್ಳೆದನ್ನು ಎಲ್ಲರಿಗೂ ರೀಚ್ ಮಾಡಿಸ್ಬೇಕು ಅಂತೇಳಿ. ಅದು ಯಾವತ್ತೂ ಕೂಡ ನನ್ನ ಸಂಕಲ್ಪ, ಆ ತುಡಿತ ಯಾವತ್ತೂ ನನ್ನಲ್ಲಿದೆ. ಸೊ ಅದಕ್ಕೆ ನೀವು ಸಾಥ್ ಕೊಡ್ತಾ ಇದ್ದೀರಿ.